ಈ ದಿನಾಂಕ 21/1/2026 ಚಿನ್ನೇನಹಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ 2025-26ನೇ ಸಾಲಿನ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಗ್ರಾಮ ಪಂಚಾಯತಿಯ 15ನೇ ಹಣಕಾಸು ಯೋಜನೆ ಮತ್ತು ತಾಲೂಕು ಹಂತದ ವಿವಿಧ ಇಲಾಖೆಗಳು ಏನು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತ ಬರ್ತವೆ, ಅವರು ಕೂಡ ಉದ್ಯೋಗ ಖಾತ್ರಿಯಲ್ಲಿ ಕಾಮಗಾರಿಗಳನ್ನು ಮಾಡಿರ್ತಾರೆ. ಅದೇ ರೀತಿ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನಕ್ಕೆ ಸಂಬಂಧಪಟ್ಟ ಒಂದು ಕಾಮಗಾರಿ ವಿವರಗಳನ್ನು ಸಾರ್ವಜನಿಕರ ಮುಂದೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೋಸ್ಕರ ಈ ಒಂದು ಗ್ರಾಮ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಈ ಒಂದು ಗ್ರಾಮ ಸಭೆಗೆ ನಮ್ಮ ತಾಲೂಕಿನ ರಾಜು ರಾಜು ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ನಾಡಗೀತೆಗೆ ಜಯ ಗೌತಮ ಜಿನನುತ ಭಾರತ ಜಗದೀಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಂಗಶರಶ್ವರಿ ಪುಣ್ಯ ಕಂಬಳ ತುಮಿಪತಿ ಜನ್ಯ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನೀಯ ತನುಜಾತೆ ಕೈರಪ ಹೊಯ್ಸಳ ರಾಳಿಗ ನಾಡೆ ನಂದನ ಜತನರ ನೆಚ್ಚಿನ ಬೇರೆ ಕೃಷ್ಣ ಶರಾವತಿ ಗಂಗಾ ಕಾವೇರಿಯವರ ಗಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತನು ಸೇವಾರ ಪಾರಸಿಕ ಜೈನ ಜನಕನ ಹೋಲುವ ದೊರೆಗಳ ಧಾಮ ಭಾರತ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನತೆಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆ ಆಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾಡಗೀತೆಯ ನಂತರ ಸ್ವಾಗತ ಕಾರ್ಯಕ್ರಮ. ಮೊದಲನೇದಾಗಿ ಈ ಒಂದು ಗ್ರಾಮ ಸಭೆಗೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಕೃಷ್ಣಪ್ಪ ಸರ್ ಅವರು ನೋಡಲ್ ಅಧಿಕಾರಿಗಳಾಗಿದ್ದರು. ಬಟ್ ಅನ್ಯ ಕಾರಣದ ನಿಮಿತ್ತ ಅವರು ಬಂದಿರುವುದಿಲ್ಲ. ಅವ್ರ ಪರವಾಗಿ ಬಂದಿರತಕ್ಕಂಥ ಇಸಿಒ ಆಗಿರ್ತಕ್ಕಂಥ ಶ್ರೀಯುತ ನಾಗಭೂಷಣ್ ಸರ್ ಅವರಿಗೆ ಮೊದಲನೇದಾಗಿ ಈ ಸಭೆಯ ಸ್ವಾಗತವನ್ನು ಕೊಡ್ತೇನೆ. ಅವರು ಈ ಸಭೆಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ತದನಂತರದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನಂ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ.
ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಅನ್ಸೂಯಮ್ಮ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಏನು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ ತಾಲೂಕು ಸಾಮಾಜಿಕ ಪರಿಶೋಧನೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಸಭೆಗೆ ನಮ್ಮ ತಾಲೂಕಿನ TMIS ಹಾಗೂ TA ಆದಂತಹ ಶ್ರೀಯುತ ಹರಿಪ್ರಸಾದ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ನಂತರ ನಮ್ಮ ಗ್ರಾಮ ಪಂಚಾಯತಿಯ ತಾಂತ್ರಿಕ ಸಹಾಯಕರಾದ ಶ್ರೀಯುತ ಅಲ್ತಮಶ್ ಅವರು ಹಾಗೂ ಇನ್ನೋರ್ವ ತಾಂತ್ರಿಕ ಸಹಾಯಕರಾದ ಶ್ರೀಯುತ ಕಾವ್ಯ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಆನಂತರ ಈ ಒಂದು ಸಭೆಯಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಸದಸ್ಯರಿದ್ದಾರೆ, ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಮತ್ತು ವಿಶೇಷವಾಗಿ ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯತಿಯ ಸ್ಥಳೀಯ ಮುಖಂಡರುಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಕಷ್ಟು ಸಾರ್ವಜನಿಕರು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರೋದ್ರ ಮೂಲಕ ಈ ಸಭೆಯನ್ನು ಆರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಒಂದು ಆಹ್ವಾನ ಪತ್ರಿಕೆ ಓದಾಡ್ಬೇಕಾ? ಗಿಡ ತಮ್ಮರಪ್ಪ ಮೇಲೆ ಇಟ್ಬಿಡು, ಇರ್ಲಿ ತೊಂದರೆ ಇಲ್ಲ. ನೀರಿದೆಯಾ? ಅಧ್ಯಕ್ಷರು ಹಾಗೂ ಸದಸ್ಯರು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಗಿಡಕ್ಕೆ ನೀರೆರೆಯೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಡ್ತಾ ಇದ್ವಿ. ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಸಹಕರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಥ್ಯಾಂಕ್ ಯು. ತದನಂತರ ಒಂದು ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇಂದಿನ ಸಾಮಾಜಿಕ ಪರಿಶೋಧನಾ ಸಭೆ ಅನುಪಾಲನಾ ವರದಿಯನ್ನು ಸಭೆಗೆ ತಿಳಿಸ್ತಕ್ಕಂಥದ್ದು. ಈಗಾಗಲೇ ಏನು ಹಿಂದಿನ ವರ್ಷ ಡೇಟು 1/10/2024 ಇಂದಿನ ಸಾಲಿನ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಡೆದಿತ್ತು. ಆ ಒಂದು ಪರಿಶೋಧನಾ ಗ್ರಾಮ ಸಭೆಯ ವರದಿಗೆ ಅನುಗುಣವಾಗಿ ನಾವು ಏನು ಅಬ್ಜೆಕ್ಷನ್ ಮಾಡಿರ್ತಾರೆ ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯತಿಗೆ ವರದಿಗಳನ್ನು ನಾವು ಕೊಟ್ಟು ಅಲ್ಲಿ ನಡೀತಕ್ಕಂಥ ಆಡಾಕ್ ಸಮಿತಿ ಸಭೆಯಲ್ಲಿ ತೀರ್ವಳಿಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ, ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪ್ರಾಸ್ತಾವಿಕ ನುಡಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಚಂದ್ರಶೇಖರ್ ಅವರು ಈ ಒಂದು ಸಭೆ ಸಾಮಾಜಿಕ ಪರಿಶೋಧನಾ ಸಭೆ ಅಂದ್ರೇನು, ಅದನ್ನ ಯಾಕೆ ಮಾಡ್ತೀವಿ ಏನು ಎಲ್ಲವನ್ನು ಕೂಡ ವಿವರವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿದ್ದ ನಮ್ಮ BOS ಸರ್ ಅವರ ಪರವಾಗಿ ಬಂದಿರತಕ್ಕಂಥ ನಾಗಭೂಷಣ್ ಸರ್ ಅವರೇ ಹಾಗೂ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರುಗಳೇ ಮತ್ತು ಈ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನಾ ಸಿಬ್ಬಂದಿ ವರ್ಗ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ನಾವಿವತ್ತಿಲ್ಲಿ ಸೇರಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ 15 ಹಣಕಾಸು ಆಯೋಗದ ಅನುದಾನ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ. ಜಿಲ್ಲಾ ಪಂಚಾಯತಿಗೆ ವರ್ಷಕ್ಕೆ 3 ಕೋಟಿ ಅನುದಾನ ಬರುತ್ತೆ. ಯಾವುದಪ್ಪ ಅಂದರೆ ರಾಜ್ಯ ಹಣಕಾಸು ಆಯೋಗ ಮತ್ತು ಜಿಲ್ಲಾ ಪಂಚಾಯತಿದು ಅಷ್ಟೇ ರಾಜ್ಯ ಹಣಕಾಸು ಆಯೋಗ. ಅವೆರಡೂ ಒಟ್ಟು ನಾವಿಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡಿರ್ತಕ್ಕಂಥದ್ದು 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆ ಇದಾವಲ್ಲ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಆ 3 ಸ್ತರದ ಇಲಾಖೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಟ್ಟು 13 ಹಳ್ಳಿ ವ್ಯಾಪ್ತಿನಲ್ಲಿ ಏನೇನು ಕಾಮಗಾರಿ ಮಾಡಿದ್ದಾರೆ ಕಳೆದ 5 ವರ್ಷಗಳಿಂದ 2020-21ರಿಂದ 24-25ವರೆಗೂ ಒಟ್ಟು 5 ವರ್ಷಗಳ ಕಾಲ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನ ಮಾಡಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ನಾವು ಈಗಾಗಲೇ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನಲ್ಲಿ ಕಡತ ಪರಿಶೀಲನೆ ಮಾಡಿದ್ದೀವಿ. ಆ ಪರಿಶೀಲನೆ ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಬೇಕಾಗಿದೆ. ಕಡತ ಪರಿಶೀಲನೆ ಆಯಿತು, ಸ್ಥಳ ಪರಿಶೀಲನೆ ಮಾಡಬೇಕು. ಆ ಮಾಡಿರ್ತಕ್ಕಂಥ ಕಾಮಗಾರಿಗಳ ವರದಿನ ಸಮೇತ ಇಲ್ಲೇ ನಾವು ಮಂಡನೆ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈಗ ನಾವು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಏನೇನು ಸೌಕರ್ಯ ಇದ್ದಾವೆ ಮತ್ತು ಈ ಯೋಜನೆಗೆ ನೀವು ಒಳಗಡೆ ವ್ಯಾಪ್ತಿ ಬರೋಕ್ಕೆ ಏನೇನು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರಬೇಕು, ನೀವು ಇದ್ರ ಸದಸ್ಯತ್ವ ಪಡೆಯೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಎರಡು ಮಾತಾಡಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ವರದಿಗೆ ಪ್ರಾರಂಭ ಮಾಡ್ತೀವಿ.
ಈಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ಪ್ರಾರಂಭವಾಗಿರ್ತಕ್ಕಂಥದ್ದು 2005ರಲ್ಲಿ. 2005ರಿಂದ ಪ್ರಾರಂಭವಾದಾಗ ಆ ಸಂದರ್ಭದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಈ ಯೋಜನೆ ವ್ಯಾಪ್ತಿ ಒಳಪಟ್ಟಿರಲ್ಲ. ಒಟ್ಟು ಮೊದಲಿಗೆ 2006ನೇ ಇಸ್ವಿನಲ್ಲಿ ಒಟ್ಟು 200 ಜಿಲ್ಲೆಗಳನ್ನು ಭಾರತ ದೇಶದಲ್ಲಿ ಈ ಯೋಜನೆ ವ್ಯಾಪ್ತಿಗೆ ತರ್ತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಒಟ್ಟು 6 ಜಿಲ್ಲೆಗಳು ಮಾತ್ರ ಈ ಯೋಜನೆ ವ್ಯಾಪ್ತಿ ಒಳಪಡ್ತವೆ. ನೆಕ್ಸ್ಟ್ 2007ರಲ್ಲಿ ಇನ್ನ 200 ಜಿಲ್ಲೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲೂ ಸಮೇತ ಕರ್ನಾಟಕದಿಂದ 5 ಜಿಲ್ಲೆಗಳು ಸೇರ್ಕೊಳ್ತವೆ. ಅದಾದ ನಂತರ 2008ರಲ್ಲಿ ಇಡೀ ಭಾರತ ದೇಶದ ಎಲ್ಲ ಜಿಲ್ಲೆಗಳನ್ನು ಈ ಯೋಜನೆ ವ್ಯಾಪ್ತಿಗೆ ತರ್ತಾರೆ. ನಮ್ಮ ತುಮಕೂರು ಜಿಲ್ಲೆ 2008ರಿಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ವ್ಯಾಪ್ತಿ ಒಳಪಟ್ಟಿದೆ. ಅವತ್ತಿನಿಂದ ಈಗ 2026 ಇಲ್ಲಿವರೆಗೂ ಒಟ್ಟು 17-16 ವರ್ಷಗಳ ಕಾಲ ಈ ಯೋಜನೆ ಸುಗಮ ನಡ್ಕೊಂಡು ಬರ್ತಾ ಇದೆ. ನೆಕ್ಸ್ಟು ಈ ಯೋಜನೆ ವ್ಯಾಪ್ತಿ ನೀವು ಬರಬೇಕು ಅಂದ್ರೆ ನಿಮ್ಮ ಹತ್ರ ಕಡ್ಡಾಯವಾಗಿ ನಮ್ಮ ಉದ್ಯೋಗ ಖಾತ್ರಿಯ ಜಾಬ್ ಕಾರ್ಡ್ ಇರಬೇಕಾಗುತ್ತೆ. ಜಾಬ್ ಕಾರ್ಡ್ ನೀವು ಪಡಿಬೇಕು ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ನಿಮ್ಮ ಫೋಟೋಗಳನ್ನು ಕೊಟ್ಟು ನೀವು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಜಾಬ್ ಕಾರ್ಡನ್ನು ಪಡಿಬೇಕಾಗುತ್ತೆ. ನೆಕ್ಸ್ಟ್ ಜಾಬ್ ಕಾರ್ಡ್ ಪಡೆದು ನೀವು ಮನೇಲಿ ಇಟ್ಕೊಂಡ್ರೆ ನಾವು ಕೆಲಸ ಕೊಡೋಕ್ಕಾಗಲ್ಲ. ನಮ್ಮ ಪಂಚಾಯತಿನಲ್ಲಿ ನಮೂನೆ 6 ಅಂತಕ್ಕಂಥ ಸಿಗುತ್ತೆ. ನಮೂನೆ 6ರಲ್ಲಿ ನೀವು ಅರ್ಜಿ ಕೊಟ್ಟಾಗ ಆ ಅರ್ಜಿ ನೀವು ವೈಯಕ್ತಿಕವಾಗಿ ಕಾಮಗಾರಿ ಕೇಳ್ಬೋದು ಮತ್ತು ಸಮುದಾಯವಾಗಿ ಆದರೂ ಕಾಮಗಾರಿಗಳನ್ನು ಕೇಳ್ಬೋದು. ವೈಯಕ್ತಿಕ ಕಾಮಗಾರಿಗಳು ಅಂದರೆ ನಿಮ್ಮ ಹೊಲದಲ್ಲಿ ಹಣ್ಣಿನ ಗಿಡ ನಾಟಿ ಮಾಡ್ಕೊಳ್ತಕ್ಕಂಥದ್ದು, ಕಾಕಡ ಹೂವಿನ ಗಿಡ ಇಡ್ತಕ್ಕಂಥದ್ದು, ಮತ್ತು ಯಾವುದೇ ತೆಂಗು, ಮಾವು, ಸಪೋಟ ಪ್ರತಿಯೊಂದು ತರಹದ ಅಡಿಕೆ ಒಂದು ಬಿಟ್ಟು ಇನ್ನೆಲ್ಲನೂ ಈ ಯೋಜನೆ ವ್ಯಾಪ್ತಿನಲ್ಲಿ ಅವಕಾಶ ಇದೆ. ಅಡಿಕೆ ಯಾಕೆ ಇಲ್ಲ ಅಂದರೆ ನಮ್ಮಲ್ಲಿ ಸ್ವಲ್ಪ ಬರಡು ಭೂಮಿ, ನೀರಿನ ಪ್ರದೇಶ ಕಮ್ಮಿ ಇದೆ ಅಂತಕ್ಕಂಥದ್ದು ಸರ್ಕಾರದ ಮನಗಂಡು ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಜಿಲ್ಲೆಗಳಿಗೆ ಅಡಿಕೆನ ಕೊಟ್ಟಿಲ್ಲ. ಇಲ್ಲಿ ಮಂಗಳೂರು, ಮೈಸೂರು ಮತ್ತು ಶಿವಮೊಗ್ಗ ಇಲ್ಲೆಲ್ಲ ಅಡಿಕೆಗೆ ಅವಕಾಶ ಇದೆ. ನಮಗೆ ನೀರಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಅಷ್ಟೇ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಈ ಸರೌಂಡಿಂಗ್, ಚಿತ್ರದುರ್ಗ ಇಲ್ಲಿಗೆ ಮಾತ್ರ ಅಡಿಕೆ ಒಂದು ಕೊಟ್ಟಿಲ್ಲ. ಇನ್ನೆಲ್ಲ ಬೆಳೆಗಳಿಗೆ ಈ ಯೋಜನೆಯಲ್ಲಿ ನೀವು ನಾಟಿ ಮಾಡ್ಕೊಂಡು ದುಡ್ಡನ್ನು ಪಡೆಯೋಕ್ಕೆ ಅವಕಾಶ ಇದೆ. ಮತ್ತು ಇವತ್ತು ನೀವು ಕೆಲಸ ನಮ್ಮ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬಂದರೆ ಎಷ್ಟು ಕೂಲಿ ಕೊಡ್ತಾರೆ ಅಂದರೆ 370 ರೂಪಾಯಿ ಒಂದು ದಿವಸಕ್ಕೆ. ಅದರಲ್ಲೂ ಗಂಡು ಮತ್ತು ಹೆಣ್ಣು ಅಂತಕ್ಕಂಥದ್ದು ಯಾವುದೇ ಭೇದ ಭಾವ ಇಲ್ಲ. ಇಬ್ಬರಿಗೂ ಸಮಾನ ಕೂಲಿ, ಒಂದೇ ವೇತನ. ಹೆಣ್ಣಿಗೂ ಅಷ್ಟೇ 370, ಗಂಡಿಗೂ 370. ನಮ್ಮ ಇಲ್ಲಿ ಹಳ್ಳಿ ಕಡೆ ಕೊಟ್ಟಂಗೆ ಗಂಡಿಗೆ ಬೇರೆ ಹೆಣ್ಣಿಗೆ ಬೇರೆ. ಆದರೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ಥರ ಇಲ್ಲ. ಇಬ್ಬರಿಗೂ ಸಮಾನ ಕೂಲಿ 370 ರೂಪಾಯಿ. ಮತ್ತು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 1 ವರ್ಷಕ್ಕೆ 100 ದಿನಗಳ ಕೆಲಸವನ್ನು ಕೊಡ್ತಾರೆ. 100 ದಿನ ಕೆಲಸ ಅಂದರೆ ನೀವು ಒಂದು ಕುಟುಂಬವನ್ನು ಆಧಾರವಾಗಿ ತಗೊಳ್ತಾರೆ. ಇದರೊಳಗೆ ಕುಟುಂಬದಲ್ಲಿ 5 ಜನ ಇದ್ರೂ 100 ದಿವಸ, ಆ ಕುಟುಂಬದಲ್ಲಿ ಒಬ್ಬರೇ ಇದ್ರೂ 100 ದಿವಸ. ಇದು ಕುಟುಂಬ ಆಧಾರ ಮಾಡಿಕೊಂಡು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸನ ಕೊಡ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ 125 ದಿವಸ ಆಗಿದೆ. ಅದು ಏಪ್ರಿಲ್ 1ರಿಂದ ಅದರಿಂದ ನಡೀತಾ ಇದೆ ಚರ್ಚೆ ಕೇಂದ್ರ ಸರ್ಕಾರದಲ್ಲಿ. ಈಗಿರೋದನ್ನು ನಾವು ಹೇಳ್ತೀವಿ, 100 ದಿವಸ ಅಷ್ಟೇ ಇರೋದು. ಮತ್ತು ಇನ್ನು ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಒಟ್ಟು ನಮ್ಮ ತಾಲೂಕು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಒಟ್ಟು 6 ಇಲಾಖೆಯಿಂದ ಅನುಷ್ಠಾನ ಮಾಡ್ತಾ ಇದ್ದಾರೆ. 1 ಗ್ರಾಮ ಪಂಚಾಯತಿ, 2 ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಅರಣ್ಯ ಇಲಾಖೆ ಮತ್ತು PRD ಇಲಾಖೆ. ಈ ಇಲಾಖೆಯಿಂದ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಆಯಾಯ ಇಲಾಖೆಗೆ ಸಂಬಂಧಪಟ್ಟ ಆಯಾಯ ಕಾಮಗಾರಿಗಳನ್ನ ಅವರು ಅನುಷ್ಠಾನ ಮಾಡ್ತಾರೆ. ಈಗ PRD ಇಲಾಖೆಯರಾದರೆ ಬಿಲ್ಡಿಂಗ್ಸ್ ಕಟ್ಟಿಸೋದು, ಅಂಗನವಾಡಿ ಬಿಲ್ಡಿಂಗು, ಸ್ಕೂಲ್ ಕಾಂಪೌಂಡು, ಸ್ಕೂಲ್ ಆಟದ ಮೈದಾನ, ಸ್ಕೂಲ್ ಟಾಯ್ಲೆಟು ಮತ್ತು ಅಂಗನವಾಡಿ ಟಾಯ್ಲೆಟು, ಈ ಥರ ಸಿವಿಲ್ ಕಾಮಗಾರಿಗಳನ್ನು PRD ಇಲಾಖೆಯಿಂದ ಮಾಡ್ತಾರೆ. ಮತ್ತು ಇನ್ನು ತೋಟಗಾರಿಕೆ ಇಲಾಖೆಯಿಂದ ಹಣ್ಣಿನ ಗಿಡಗಳು, ಕೃಷಿ ಇಲಾಖೆಯಿಂದ ಬೋದು ಮಾಡ್ತಕ್ಕಂಥದ್ದು, ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಕಡ್ಡಿ ನಾಟಿ ಮಾಡ್ತಕ್ಕಂಥದ್ದು, ಅರಣ್ಯ ಇಲಾಖೆಯಿಂದ ಅರಣ್ಯ ಗಿಡಗಳನ್ನ ನಾಟಿ ಮಾಡ್ತಕ್ಕಂಥದ್ದು ಮತ್ತು ರೈತರ ಹೊಲದಾಗ ಅರಣ್ಯ ಗಿಡ ಇರಿಸ್ತಾರೆ. ಮತ್ತು ಸರ್ಕಾರಿ ಜಮೀನುಗಳು ಇರ್ತಾವಲ್ಲ, ಗೋಕಟ್ಟೆ ಮತ್ತು ರಸ್ತೆ ಬದಿಗಳು, ಸರ್ಕಾರಿ ಖರಾಬು, ಈ ಥರ ಸ್ಕೂಲ್ ಕಾಂಪೌಂಡು, ಸರ್ಕಾರದ ಜಾಗದಲ್ಲಿ ಸಮೇತ ಅರಣ್ಯ ಇಲಾಖೆಯವರು ಗಿಡ ನೆಡಕ್ಕೆ ಅವಕಾಶ ಇದೆ, ಅವರು ನೆಟ್ಟಿದ್ದಾರೆ. ಮತ್ತು ಇನ್ನು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಮನೆ ಶಾಂಕ್ಷನ್ ಆಗಿರುತ್ತೆ. ವಸತಿ ಯೋಜನೆಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2 ಹಂತದಲ್ಲಿ ನಿಮಗೆ ಮನೆಗಳು ಕೊಟ್ಟಿರ್ತಾರೆ. ಕೇಂದ್ರ ಸರ್ಕಾರದವರು PMAY ಕೊಟ್ಟಿರ್ತಾರೆ ಮತ್ತು ರಾಜ್ಯ ಸರ್ಕಾರದವರು ಬಸವ ವಸತಿ ಮತ್ತು ವಾಲ್ಮೀಕಿ ಅಥವಾ ಸಫಾಯಿ ಕರ್ಮಚಾರಿ, ವಾಜಪೇಯಿ, ಈ ಥರ ವಿವಿಧ ವಸತಿ ಯೋಜನೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಯಾವುದೇ ಇಲಾಖೆಯಿಂದ ನಿಮಗೆ ಮನೆಗಳನ್ನು ಸ್ಯಾಂಕ್ಷನ್ ಆಗಿ ನೀವು ಮನೆ ಕಟ್ತಾ ಇದ್ದರೆ ಇದರಲ್ಲಿ 90 ಮಾನವ ದಿನಗಳ ಉದ್ಯೋಗವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡೋಕ್ಕೆ ಅವಕಾಶ ಇದೆ. 90 ಮಾನವ ದಿನಕ್ಕೆ ಎಷ್ಟಪ್ಪ ಅನುದಾನ ಬರುತ್ತೆ ಅಂದರೆ ಇವತ್ತು 33,000 ಚಿಲ್ಲರೆ ಅನುದಾನ ಬರುತ್ತೆ. ಅದೇ ಜೊತೆಗಳಿಗೆ ನೀವು ಮನೆ ಕಟ್ಟಬೇಕಾದ್ರೆ ಟಾಯ್ಲೆಟು, ಬಾತ್ರೂಮ್ ಕಟ್ಟಿಸಿದ್ರೆ SPM ಯೋಜನೆಯಲ್ಲಿ 20,000 ಕೊಡ್ತಾರೆ. ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 33, SPM ಅಲ್ಲಿ 20, ಮತ್ತು ಆ ವಸತಿ ಯೋಜನೆಯಲ್ಲಿ
SC/STಗೆ 180, 2 ಅದೇ ಜನರಲ್ ಆದರೆ 120, ಈ ಥರ ಒಟ್ಟು 3 ಯೋಜನೆಗಳನ್ನು ಒಗ್ಗೂಡಿಸಿಕೊಂಡು ನೀವು ಮನೆಯನ್ನು ನಿರ್ಮಾಣ ಮಾಡ್ಕೋಬೋದಾಗಿದೆ. ನೆಕ್ಸ್ಟು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 18 ವರ್ಷ ಮೇಲ್ಪಟ್ಟು ನೀವು ಜಾಬ್ ಕಾರ್ಡ್ ಪಡೆಯೋಕ್ಕೆ ಅವಕಾಶ ಇದೆ. ಮತ್ತು ಯಾವುದೇ ರಿಟೈರ್ಮೆಂಟ್ ಇಲ್ಲ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ನೀವು 80 ವರ್ಷ 60 ವರ್ಷ ಆಯಿತು ರಿಟೈರ್ಡು ಆ ಥರ ಇಲ್ಲ. ನೀವು ನಿಮ್ಮ ದೈಹಿಕ ಶಕ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೀವು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾಬ್ ಕಾರ್ಡನ್ನು ಪಡೆದು ಕೆಲಸನ ಮಾಡ್ಕೋಬೋದು. ಮತ್ತು 60 ವರ್ಷ ಮೇಲ್ಪಟ್ಟವ್ರಿಗೆ ಇನ್ನು ಇದರಲ್ಲಿ ರಿಯಾಯಿತಿ ಏನಪ್ಪ ಇದೆ ಅಂದರೆ ಕೆಲಸದ ಪ್ರಮಾಣದಲ್ಲಿ 50% ರಿಯಾಯಿತಿ ಇದೆ. ಅಂದರೆ ನಾನು 1 ಮೀಟರ್ ಬದು ತೆಗೆದ್ರೆ ಅದು ಅರ್ಧ ಮೀಟರ್ ತೆಗೆದ್ರೂ ಪೂರ್ಣ ಪ್ರಮಾಣದ ಕೂಲಿನ ಕೊಡಬೇಕಾಗುತ್ತೆ 60 ವರ್ಷ ಮೇಲ್ಪಟ್ಟವ್ರಿಗೆ. ನೆಕ್ಸ್ಟು ಅದೇ ರೀತಿ ನಮ್ಮ ವಿಶೇಷ ಚೇತನರಿದ್ದಾರಲ್ಲ ಅವ್ರಿಗೂ ಸಮೇತ, ಅಂದರೆ ಹ್ಯಾಂಡಿಕ್ಯಾಪ್ಸ್ ಇರ್ತಾರಲ್ಲ ಅವ್ರಿಗೂ ಸಮೇತ ಕೆಲಸದ ಪ್ರಮಾಣದಲ್ಲಿ 50% ರಿಯಾಯಿತಿ ಇದೆ. ಅಂದರೆ ಅವರು ಅಷ್ಟೇ ಅರ್ಧ ಕೆಲಸ ಮಾಡಿರೋ ಸಮೇತ ಅವತ್ತು ಪೂರ್ಣ ಪ್ರಮಾಣದ ಕೂಲಿನ ಕೊಡೋಕ್ಕೆ ಅವಕಾಶ ಇದೆ. ಮತ್ತು ಇನ್ನೂ ಮುಂದುವರೆದು ಈ ಒಂದು ಕುಟುಂಬಕ್ಕೆ ಒಂದೇ ಜಾಬ್ ಕಾರ್ಡ್ ಅಂತ ನಾವು ಸರ್ಕಾರದವ್ರು ಹೇಳಿರೋದು, ಅದ್ರಾಗೆ ವಿಶೇಷ ಚೇತನರೇನ ಇದ್ದರೆ ಆ ಮನೆಯೊಳಗೆ ಹಾಗೂ ಹ್ಯಾಂಡಿಕ್ಯಾಪ್ಟ್ ಅವ್ರು ಇದ್ದರೆ ಆ ಮನೆಯೊಳಗೆ ಅವರಿಗೆ ಎಕ್ಸ್ಟ್ರಾ ಒಂದು ಜಾಬ್ ಕಾರ್ಡ್ ಕೊಡ್ತಾರೆ. ಆವಾಗ ಆ ಮನೆಗೆ 2 ಕಾರ್ಡ್, ಅದು 2 ಕಾರ್ಡಲ್ಲಿ 200 ದಿವಸ ಕೆಲಸ ಮಾಡ್ಬೋದು ಅವರು. ಇನ್ನೆಲ್ಲ ಕುಟುಂಬಕ್ಕೆ 100 ದಿವಸ ಆದರೆ ಅವ್ರಿಗೆ ಸಪ್ರೇಟಾಗಿ 100 ದಿವಸ ಕೊಡಬೇಕು ಅಂತ ಆದೇಶ ಇದೆ. ಆ ಥರ ಜಾಬ್ ಕಾರ್ಡೆಲ್ಲ ಕೊಡಿಸಿದ್ದಾರೆ ನಮ್ಮ BRW ಕೊಡಿಸಿದ್ರಲ್ಲ ಸಪ್ರೇಟಾಗಿ. ಹಸಿರು ಕಾರ್ಡು, ನೀಲಿ ಕಾರ್ಡು 2 ಸಪ್ರೇಟ್ ಕಾರ್ಡ್ ಇದ್ದಾವೆ. ಅವ್ರಿಗೂ ಸಮೇತ ಸಪ್ರೇಟ್ ಕೆಲಸ, ಸಪ್ರೇಟ್ ಅನುದಾನ ಅವರಿಗೆ. ಅವಾಗ ಕುಟುಂಬಕ್ಕೆ 200 ದಿವಸ ಕೆಲಸ ಮಾಡಿ ಅವರು ಅನುದಾನ ಪಡಿಬಹುದಾಗಿದೆ. ಮತ್ತು ಇನ್ನೂ ಕೂಲಿ ಕಾರ್ಮಿಕರಿಗೆ ಇರ್ತಕ್ಕಂಥ ಹಕ್ಕು ಅಧಿಕಾರಗಳಲ್ಲಿ ಹೇಳ್ಬೇಕಾದ್ರೆ, ನಮ್ಮ ಸಮುದಾಯ ಕಾಮಗಾರಿ ನಡಿಬೇಕಾದ್ರೆ ಆ ಕಾಮಗಾರಿನಲ್ಲಿ ಕೆಲಸಕ್ಕೆ ಬಂದಿರೋರಿಗೆ ಕಡ್ಡಾಯವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರಬೇಕು, ನೆರಳಿನ ವ್ಯವಸ್ಥೆ ಮಾಡಿರಬೇಕು, ಮತ್ತು ಫಸ್ಟ್ ಏಡ್ ಕಿಟ್ ಇಟ್ಟಿರಬೇಕು. ಅದೇ ರೀತಿ ಯಾರಾನ 3 ವರ್ಷದ ಕೆಳಪಟ್ಟು ಮಕ್ಕಳಿದ್ರೆ ಅವರು ನೋಡ್ಕೊಳ್ಳೋಕ್ಕೆ ಆಯಗಳನ್ನು ನೇಮಕ ಮಾಡಬೇಕು. ಈ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 175 ಕೂಸಿನ ಮನೆ ನಿರ್ಮಾಣ ಮಾಡಿದರೆ, ಕೂಸಿನ ಮನೆಯಲ್ಲಿ ನೀವು ಬಿಟ್ಟು ಹೋಗಿ ನೀವು ಕೆಲಸ ಮಾಡಿ ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಆ ಕೂಸಿನ ಮನೆಯಲ್ಲಿ ನಮ್ಮ ಕೇರ್ ಟೇಕರ್ ಅಂತ ಇರ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ನಿಮ್ಮ ಮಕ್ಕಳುಗಳು ನೋಡ್ಕೊಳ್ತೀರೋ ಅದೇ ಥರ ನಮ್ಮ ಕೇರ್ ಟೇಕರ್ ಅವರು ನೋಡ್ಕೊಳ್ತಾರೆ. ಮತ್ತು ಅವ್ರಿಗೂ ಏನು ಬ್ರೆಡ್ಡು, ಹಾಲು, ಏನೇನು ಮಕ್ಕಳು ತಿಂತಾರೆ ಆ ಥರ ಬಿಸ್ಕೆಟು ಆ ಥರ ಎಲ್ಲ ಕೊಡೋಕ್ಕೆ ಅವಕಾಶ ಇದೆ. ಇದು ಕೂಲಿ ಕಾರ್ಮಿಕರಿಗೆ ಇರ್ತಕ್ಕಂಥ ಹಕ್ಕು ಮತ್ತು ಅಧಿಕಾರಗಳು. ಇನ್ನೂ ಮುಂದುವರೆದು ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅರ್ಜಿ ಕೊಟ್ಟು ಪಂಚಾಯತ್ ಕೆಲಸ ಕೊಡಲಿಲ್ಲ ಅಂದರೆ, ಮತ್ತು ಕೆಲಸನೂ ಕೊಟ್ಟು ಅನುದಾನ ಪೇಮೆಂಟ್ ಮಾಡಲಿಲ್ಲ ಅಂದರೆ, ಕೆಲಸ ಕೊಟ್ಟಿಲ್ಲದಕ್ಕೆ ಒಂದು ನಿರುದ್ಯೋಗ ಭತ್ಯೆ ಕೊಡಬೇಕಾಗುತ್ತೆ. ಕೆಲಸ ಕೊಟ್ಟು ದುಡ್ಡು ಕೊಡಲಿಲ್ಲ ಅಂದರೆ ವಿಳಂಬ ಕೂಲಿ ಪಾವತಿ ಕೊಡಬೇಕಾಗುತ್ತೆ. ಕೂಲಿ ಕಾರ್ಮಿಕರಿಗೆ ಈ ಹಕ್ಕಿದೆ, ಇದನ್ನು ನೀವು ಪಡ್ಕೋಬೋದು. ವಿಳಂಬ ಕೂಲಿ ಪಾವತಿ ಯಾವ ಥರಪ್ಪ ಅಂದರೆ, ಈಗ PDO ಅವರು ಮತ್ತು ಅಧ್ಯಕ್ಷರು ಡಾಂಗಲ್ ಆಗ್ತಲೇ ಪೇಮೆಂಟ್ ಮಾಡಲಿಲ್ಲ ಅಂದರೆ ಆ ದುಡ್ಡನ್ನು PDO ಅವರು ಸ್ವಂತ ಪಾಕೆಟಾಗಿ ಕೊಡಬೇಕಾಗುತ್ತೆ. ನಿರುದ್ಯೋಗ ಭತ್ಯೆ ಅಂದರೆ ಕೆಲಸ ಕೊಡ್ದಲೇ ನಿಮ್ಗೆ 15 ದಿವಸದೊಳಗೆ ಕೆಲಸ ಕೊಡಬೇಕು. ಕೆಲಸ ಕೊಡಲಿಲ್ಲ ಅಂದರೆ ನಿಮ್ಮ ನಿರುದ್ಯೋಗ ಭತ್ಯೆನ ಪಡೆಯೋಕ್ಕೆ ಅವಕಾಶ ಇದೆ. ನಿರುದ್ಯೋಗ ಭತ್ಯೆ ಎಷ್ಟಪ್ಪ ಪರ್ಸೆಂಟೇಜ್ ಇದೆ ಅಂದರೆ, ಒಂದು ದಿವಸಕ್ಕೆ ಕೂಲಿಯ 25%. ಅಂದರೆ ಇವತ್ತೇನು 370 ರೂಪಾಯಿ ಕೂಲಿ ಇದೆಯಲ್ಲ, ಅದರಲ್ಲಿ 18 185 ಅರ್ಧ ಆಯಿತು. ಅದ್ರಾಗ ಅರ್ಧ 90 ರೂಪಾಯಿ. ಒಂದು ದಿವಸಕ್ಕೆ ನೀವು ಕೆಲಸ ಮಾಡಿದಲೇ 90 ರೂಪಾಯಿನ ನಿಮಗೆ ಪಡೆಯೋಕ್ಕೆ ಹಕ್ಕಿದೆ ನಿರುದ್ಯೋಗ ಭತ್ಯೆಯಲ್ಲಿ. ಅನ್ಎಂಪ್ಲಾಯ್ಮೆಂಟ್ ಸೆಲ್ ಅಂತ ಕರೀತಾರೆ. ನಿಮಗೆ ಕೂಲಿ ಕಾರ್ಮಿಕರಿಗೆ ಇರ್ತಕ್ಕಂಥ ಹಕ್ಕುಗಳು. ಯಾಕೆಂದರೆ ಅದಿಲ್ಲ ಅಂದರೆ PDO ಅವರು ಮತ್ತು ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತಕ್ಕಂಥ ಉದ್ದೇಶದಿಂದಲೇ ಈ ಹಕ್ಕುಗಳನ್ನು ಸಮೇತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಅದೇ ರೀತಿ ಈಗ ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಪಟ್ಟಂಗೆ 2 ಮಾತಾಡಿದ್ದೀನಿ. ನೆಕ್ಸ್ಟ್ ಈಗ 15 ಹಣಕಾಸು ಯೋಜನೆ ಸಂಬಂಧಪಟ್ಟಂಗೆ 1-2 ಮಾತಾಡಿ ನಾವು ಮುಂದಿನ ವರದಿಗೆ ಪ್ರಾರಂಭ ಮಾಡ್ತೀವಿ. ಈಗ 15 ಹಣಕಾಸು ಯೋಜನೆ ಅನುದಾನ ಯಾವ ಥರ ಅನುದಾನ ಬರುತ್ತೆ ಅಂದರೆ, ಒಟ್ಟು ಇದು ಕೇಂದ್ರ ಸರ್ಕಾರದಿಂದ ಬರುತ್ತೆ. ಇದಕ್ಕೆ ದುಡ್ಡು ಬರ್ತಕ್ಕಂಥದ್ದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಭೌಗೋಳಿಕ ಪ್ರದೇಶನ 90% ಆಧಾರವಾಗಿ ತಗೊಳ್ತಾರೆ. 10% ಜನಸಂಖ್ಯೆ, ಅಂದರೆ 90-10 ಆಧಾರದ ಮೇಲೆ ಸರ್ಕಾರ ಈ ಪಂಚಾಯಿತಿಗಳಿಗೆ ಅನುದಾನ ಬಿಡುಗಡೆ ಮಾಡುತ್ತೆ. CBಗೆ ಜಾಸ್ತಿ ಬಂತು, CBಗೆ ಕಡಿಮೆ ಬಂತು ಅಂತಕ್ಕಂಥದ್ದು ಏನಿಲ್ಲ, ಭೇದ ಭಾವ ಇಲ್ಲ. ಇದು ಭೂ ಪ್ರದೇಶ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಅನುದಾನ ಬಿಡುಗಡೆ ಮಾಡ್ತಾರೆ. ಒಟ್ಟಾರೆ ಒಂದು ವರ್ಷಕ್ಕೆ 30ರಿಂದ 40 ಲಕ್ಷದವರೆಗೂ ಅನುದಾನ ಈ 15 ಹಣಕಾಸು ಆಯೋಗದ ಅನುದಾನದಲ್ಲಿ ಬಿಡುಗಡೆ ಆಗುತ್ತೆ. ಮತ್ತು ಆ ಬಿಡುಗಡೆ ಆದ ಅನುದಾನವನ್ನು ಯಾವ ಥರ ಖರ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ಸಮೇತ ಮಾರ್ಗಸೂಚಿ ಸೂತ್ರಗಳನ್ನು ಕೊಟ್ಟಿರ್ತಾರೆ. ಈಗ
ಒಂದು 100 ರೂಪಾಯಿ ಕೊಟ್ಟವ್ರೆ ಅಂದರೆ ಸರ್ಕಾರದವರು ಆ 100 ರೂಪಾಯಿನ ಮೊದಲಿಗೆ 2 ಭಾಗ ಮಾಡಬೇಕಾಗುತ್ತೆ. ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ನಿರ್ಬಂಧಿತ ಅನುದಾನ ಎಷ್ಟು ಪರ್ಸೆಂಟ್ ಅಪ್ಪ ಅಂದರೆ 60%, ಅನಿರ್ಬಂಧಿತ ಅನುದಾನ ಅಂದರೆ 40%. ಈ 60-40ರ ಆಧಾರದ ಮೇಲೆ ಅನುದಾನ ಬಿಡುಗಡೆ ಮಾಡ್ತಾರೆ. ಮತ್ತೆ ಆ 60ರಲ್ಲಿ 2 ಭಾಗ ಮಾಡ್ತಾರೆ. ಕುಡಿಯೋ ನೀರಿಗೆ 30% ಖರ್ಚು ಮಾಡಬೇಕು, ಮತ್ತೆ ನೈರ್ಮಲ್ಯಕ್ಕೆ 30% ಖರ್ಚು ಮಾಡಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕ್ಕೆ ನಮ್ಮ ಸಾರ್ವಜನಿಕರಿಗೆ 30% ಖರ್ಚು ಮಾಡಬೇಕು. ಸೊ ಅದು ನೈರ್ಮಲ್ಯ ಕಾಪಾಡೋದಕ್ಕೆ ಊರನ್ನು ಕ್ಲೀನ್ ಮಾಡಿಸ್ಕೊಳ್ತಕ್ಕಂಥದ್ದು, ಮತ್ತು ಟಾಯ್ಲೆಟ್ ಕಟ್ಸ್ಕೊಡ್ತಕ್ಕಂಥದ್ದು ಸಾರ್ವಜನಿಕರಿಗೆ, ಮತ್ತು ಏನೋ ಇಲ್ಲಿ ಸ್ವಚ್ಛತೆ ಕಾಪಾಡೋಕ್ಕೋಸ್ಕರನೇ 30%, ಕುಡಿಯೋ ನೀರಿಗೆ 30%. 60ರಲ್ಲಿ 30 ಆಯಿತು. ನೆಕ್ಸ್ಟ್ 40 ಇದೆಯಲ್ಲ, ಅದರಲ್ಲಿ SC/ST ಇರ್ತಕ್ಕಂಥ ಏರಿಯಾಗಳಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇರ್ತಕ್ಕಂಥ ಏರಿಯಾಗಳಿಗೆ 25% ಕಡ್ಡಾಯವಾಗಿ ಖರ್ಚು ಮಾಡಲೇಬೇಕು. 100 ರೂಪಾಯಿ ಬಂದೈತೆ ಅಂದರೆ 25 ರೂಪಾಯಿನ ಅವರ ಏರಿಯಾಗಳಿಗೆ ಖರ್ಚು ಮಾಡಬೇಕು. ನೆಕ್ಸ್ಟು ಇನ್ನು 5% ನಮ್ಮ ವಿಶೇಷಚೇತನರ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗುತ್ತೆ. ಅದರಲ್ಲೂ ಅವರಿಗೆ ವೈಯಕ್ತಿಕವಾಗಿ ಕೊಡೋಕ್ಕೆ ಅವಕಾಶ ಇಲ್ಲ, ಸಮುದಾಯವಾಗಿ ಖರ್ಚು ಮಾಡಬೇಕು. ಅವ್ರಿಗೂ 100 ರೂಪಾಯಿ ಬಂದೈತೆ ಅಂದರೆ 5 ರೂಪಾಯಿನ ನಮ್ಮ ಅಂಗವಿಕಲರಿಗೆ ಖರ್ಚು ಮಾಡಲೇಬೇಕು. ನೆಕ್ಸ್ಟು ಇನ್ನು 10% ಇದೆಯಲ್ಲ, ಅದರಲ್ಲಿ ನಮ್ಮ ಶಿಕ್ಷಣಕ್ಕೆ ಮತ್ತು ಅಂಗನವಾಡಿಗೆ, ಇತರೆ ಕ್ರೀಡಾ ಕ್ಷೇತ್ರಕ್ಕೆ ಮತ್ತು ಪಂಚಾಯತಿ ವೆಚ್ಚಕ್ಕೆ ಖರ್ಚು ಮಾಡೋಕ್ಕೆ ಅವಕಾಶ ಇದೆ. ಈ ಥರವಾಗಿ ಅನುದಾನ ಖರ್ಚು ಮಾಡಬೇಕು. ಅದೇ ಈ ಪ್ರಕಾರ ಮಾಡಿದಾರ ಇರುವಂತಕ್ಕಂಥದ್ದು ನಾವೀಗ ಸಾಮಾಜಿಕ ಪರಿಶೋಧನೆಯಲ್ಲಿ ವರದಿನ ತಮ್ಮ ಮುಂದೆ ಒಂದೊಂದೇ ಮಂಡನೆ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ರಾಜ್ಯ ಹಣಕಾಸು ಆಯೋಗ, ತಾಲೂಕ್ ಪಂಚಾಯತಿಗೆ 3 ಕೋಟಿ ಬರುತ್ತಲ್ಲ, ಅದು ಅಷ್ಟೇನೆ. ಅದರಲ್ಲೂ ಅಷ್ಟೇ ನನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ 15%, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 15%, ಅದರಲ್ಲೂ SC/ST 25%, ಮತ್ತು ವಿಶೇಷಚೇತನರಿಗೆ 5%, ಇತರೆ ವೆಚ್ಚ 10% ತಾಲೂಕ್ ಪಂಚಾಯತಿಗೆ, ಮತ್ತು ಇತರೆ ವಲಯ ಈ SC/ST ಮತ್ತು ಮಹಿಳೆ ಇವೆಲ್ಲ ಬಿಟ್ಟು 40% ಖರ್ಚು ಮಾಡೋಕ್ಕೆ ಅವಕಾಶನ ತಾಲೂಕ್ ಪಂಚಾಯತಿಗೆ ಇದೆ. ಆ ಪ್ರಕಾರವಾಗಿ ಅವರು ಖರ್ಚು ಮಾಡಬೇಕಾಗುತ್ತೆ. ಸೇಮ್ ಅದೇನೇ ಜಿಲ್ಲಾ ಪಂಚಾಯತಿಗೂ ಅಷ್ಟೇ. ರಾಜ್ಯ ಹಣಕಾಸು ಆಯೋಗ ಏನು ತಾಲೂಕ್ ಪಂಚಾಯತಿ ಮಾಡ್ತೈತೋ, ಜಿಲ್ಲಾ ಪಂಚಾಯತಿನೂ ಅದೇ ಥರ ಅನುದಾನ ಖರ್ಚು ಮಾಡಬೇಕು. ಇದು ಈ ಯೋಜನೆಯಲ್ಲಿ ಇರ್ತಕ್ಕಂಥ IEC ಅಂದರೆ ಮಾಹಿತಿ ಶಿಕ್ಷಣ ಕಾರ್ಯಕ್ರಮ ಸಂಸ್ಥೆಗೆ ತಮ್ಮದೇ ಮಾಹಿತಿ ನೀಡಿದ್ದೀನಿ. ಈಗ ನಾವು ಇಲ್ಲಿ ಕಳೆದ ಸಾಲಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಯಾವ್ಯಾವ ಕಾಮಗಾರಿ ಮಾಡಿದ್ದಾರೆ, ಎಷ್ಟು ಕಾಮಗಾರಿ ಮಾಡಿದ್ದಾರೆ, ಎಷ್ಟು ಅನುದಾನ ಖರ್ಚಾಗಿದೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ತಮ್ಮ ಮುಂದೆ ಈಗ ವರದಿನ ನಮ್ಮ ಸಿಬ್ಬಂದಿಯವರು ಮಂಡನೆ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಒಟ್ಟು 77 ಕಾಮಗಾರಿಗಳನ್ನು ಈ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಅದರಲ್ಲಿ ಗ್ರಾಮ ಪಂಚಾಯತಿಯಿಂದ 65 ಕಾಮಗಾರಿ ಮಾಡಿ 41,81,774 ರೂಪಾಯಿ ಖರ್ಚು ಮಾಡಿದ್ದಾರೆ. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 2 ಕಾಮಗಾರಿಗಳನ್ನು ಮಾಡಿ 15,230 ರೂಪಾಯಿ ಖರ್ಚು ಮಾಡಿದ್ದಾರೆ. ತೋಟಗಾರಿಕಾ ಇಲಾಖೆಯಿಂದ 7 ಕಾಮಗಾರಿಗಳನ್ನು ಮಾಡಿ 1,78,688 ರೂಪಾಯಿ ಖರ್ಚು ಮಾಡಿದ್ದಾರೆ. PRD ಇಲಾಖೆಯಿಂದ 2 ಕಾಮಗಾರಿ ಮಾಡಿ 8,16,028 ರೂಪಾಯಿ ಖರ್ಚು ಮಾಡಿದ್ದಾರೆ. ರೇಷ್ಮೆ ಇಲಾಖೆಯಿಂದ 1 ಕಾಮಗಾರಿ ಮಾಡಿ 43,625 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಟ್ಟು 77 ಕಾಮಗಾರಿಗಳಿಂದ 52,35,345 ರೂಪಾಯಿ ಅನುದಾನ ಕಳೆದ ಸಾಲಿನಲ್ಲಿ ಈ ಗ್ರಾಮ ಪಂಚಾಯತಿಯಿಂದ ಖರ್ಚಾಗಿರ್ತೈತೆ. ಅದರಲ್ಲಿ ಮನೆ ನಿರ್ಮಾಣ ಕಾಮಗಾರಿಗಳು 22 ಮಾಡಿದ್ದಾರೆ. ಬದು ನಿರ್ಮಾಣ 31 ಕಾಮಗಾರಿ ಮಾಡಿದ್ದಾರೆ. 2 ಅಂಗನವಾಡಿ ನಿರ್ಮಾಣ ಮಾಡಿದ್ದಾರೆ. PRD ಇಲಾಖೆಯಿಂದ 2 ಕಾಮಗಾರಿ ಮಾಡಿದ್ದಾರೆ. ಆಟದ ಮೈದಾನ 2 ಕಾಮಗಾರಿ ಮಾಡಿದ್ದಾರೆ. ತೆಂಗು ನಾಟಿ 1 ಕಾಮಗಾರಿ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ 7, ಅರಣ್ಯ 1, ರಸ್ತೆ ಅಭಿವೃದ್ಧಿ 1 ಕಾಮಗಾರಿ, CC ರಸ್ತೆ 1 ಕಾಮಗಾರಿ ಮಾಡಿದ್ದಾರೆ. ಸ್ಕೂಲ್ ಕಾಂಪೌಂಡ್ 3 ಕಾಮಗಾರಿ ಮಾಡಿದ್ದಾರೆ. ಶೌಚಾಲಯ 1 ಕಾಮಗಾರಿ ಮಾಡಿದ್ದಾರೆ. ಗಿಡ ನೆಡುವುದು 1 ಕಾಮಗಾರಿ ಮಾಡಿದ್ದಾರೆ. ಈ ಪ್ರಕಾರವಾಗಿ ಕಾಮಗಾರಿನ ಅನುಷ್ಠಾನ ಮಾಡಿದರೆ ಈ ಕಾಮಗಾರಿಗಳಲ್ಲಿ ಒಂದೊಂದಾಗಿ ಇದಕ್ಕೆ ಖರ್ಚಾಗಿರ್ತಕ್ಕಂಥ ಮೊತ್ತದ ವಿವರವನ್ನು ನಮ್ಮ ಸಿಬ್ಬಂದಿಯವರು ತಮ್ಮೊಂದಿಗೆ ಮಂಡನೆ ಮಾಡ್ತಾರೆ. ಕಪ್ಪೇನಹಳ್ಳಿ ಗ್ರಾಮದ ಭಾಗ್ಯಮ್ಮ ಕೊಂಪುಟ್ಟಯ್ಯ ಹಾಲ್ದೇವ್ ಡೇರಿ ಸರ್ವೆ ನಂಬರ್ 72ರ ಜಮೀನಿನಲ್ಲಿ ಬದು ಇದಕ್ಕೆ 36,994 ಕೂಲಿ ಪಾವತಿಸಿರುತ್ತಾರೆ. ಕಪ್ಪೇನಹಳ್ಳಿ ಗ್ರಾಮದ ರಾಮಣ್ಣ ಬಿನ್ ಚಿಕ್ಕರಾಮ್ ನಾಯ್ಕ ಬದು 31,061 ರೂಪಾಯಿ ಕೂಲಿ ಪಾವತಿಸಿರುತ್ತಾರೆ. ಸಲಪರಹಳ್ಳಿ ಗ್ರಾಮದ CB ನರಸಿಂಹಯ್ಯ ಬಿನ್ ಕೆಂಗ್ರಂಗ ನಾಯಕ ಜಮೀನಿನಿಂದ ಗಂಗಯ್ಯ ಬಿನ್ ದೊಡ್ಡನಾಯ್ಕರವರ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ
1,41,694 ಕೂಲಿ, 2,49,878 ಸಾಮಗ್ರಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗ್ರಾಮದ ಕರಿಯಣ್ಣ ಬಿನ್ ಓಬಳದಾಸ ನಾಯಕರ ಜಮೀನಿನಲ್ಲಿ ತೆಂಗು ಸಸಿ 36,296 ಕೂಲಿ ಪಾವತಿಸಿರುತ್ತಾರೆ. ಕಪ್ಪೇನಹಳ್ಳಿ ಗ್ರಾಮದ ರಾಮಕೃಷ್ಣಯ್ಯ ಬಿನ್ ರಾಮಣ್ಣ ಜಮೀನಿನಲ್ಲಿ ಬದು 12,215 ಕೂಲಿ ಪಾವತಿಸಿರುತ್ತಾರೆ. ಜೋಡಿ ದೇವರಹಳ್ಳಿ ಗ್ರಾಮದ ತಿಮ್ಮಯ್ಯ ಬಿನ್ ಲೇಟ್ ತಿಮ್ಮಯ್ಯ ಜಮೀನಿನಲ್ಲಿ ಬದು 28,618 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗೊಲ್ಲರಹಟ್ಟಿ ಗ್ರಾಮದ ಗಂಗಮ್ಮ ಕೋಮ್ ದೊಡ್ಡೀರಯ್ಯ ಜಮೀನಿನಲ್ಲಿ ಬದು 12,215 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗ್ರಾಮದ ಕರಿಬಸಪ್ಪ ಬಿನ್ ರಾಮಬಸವಯ್ಯ ಜಮೀನಿನಲ್ಲಿ ಬದು 4,886 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗ್ರಾಮದ ಗಿರಿಯಪ್ಪ ಬಿನ್ ವೆಂಕಟಪ್ಪ ಜಮೀನಿನಲ್ಲಿ ಬದು 9,772 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗ್ರಾಮದ ನರಸಮ್ಮ ಕೋಮ್ ನರಸಿಂಹಯ್ಯ ಜಮೀನಿನಲ್ಲಿ ಬದು 35,947 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗ್ರಾಮದ ವೆಂಕಟಶಾಮಯ್ಯ ಬಿನ್ ವೆಂಕಟಪ್ಪ ಜಮೀನಿನಲ್ಲಿ ಬದು 14,658 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗ್ರಾಮದ ನಾಗರಾಜು ಬಿನ್ ವೆಂಕಟಪ್ಪ ಜಮೀನಿನಲ್ಲಿ ಬದು 7,329 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಶಾಲಾ ಆವರಣದ ಸರ್ಕಾರಿ ಜಾಗದಲ್ಲಿ ಗಿಡ ನೆಡುವುದು 10,344 ಸಾಮಗ್ರಿ ಪಾವತಿಸಿರುತ್ತಾರೆ. ಅರಣ್ಯ ಇಲಾಖೆದು. ವಡ್ಡನಹಳ್ಳಿ ಗ್ರಾಮದ ಸಣ್ಕರಿಯಪ್ಪ ಬಿನ್ ಕರಿಯಣ್ಣ ಜಮೀನಿನಲ್ಲಿ ಬದು 14,658 ಕೂಲಿ ಪಾವತಿಸಿರುತ್ತಾರೆ. ಅರಣ್ಯ ಇಲಾಖೆದು. ನೆಲದಿಮ್ನಹಳ್ಳಿ ಗ್ರಾಮದ ಅಂಜಿನಪ್ಪ ಬಿನ್ ರಂಗಹನುಮಣ್ಣ ಜಮೀನಿನಲ್ಲಿ ಗಿಡ 4,886 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗ್ರಾಮದ ತಿಮ್ರಾಯಪ್ಪ ಬಿನ್ ವೆಂಕಟಪ್ಪ ಜಮೀನಿನಲ್ಲಿ ಬದು 21,987 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಸಂದ್ರ ಗ್ರಾಮದ ದೊಡ್ಡನರಸಿಂಹಯ್ಯ ಜಮೀನಿನಲ್ಲಿ ಬದು 30,845 ಕೂಲಿ ಪಾವತಿಸಿರುತ್ತಾರೆ. ವಡ್ಡನಹಳ್ಳಿ ಗ್ರಾಮದ ರಂಗನಾಥ ಮನೆಯಿಂದ ಸವೇರಾ ಬಡಾವಣೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ 80,619 ಕೂಲಿ, 3,32,832 ಸಾಮಗ್ರಿ ಪಾವತಿಸಿರುತ್ತಾರೆ. ಕಪ್ಪೇನಹಳ್ಳಿ ಚಂದ್ರಮ್ಮ ಕೋಮ್ ಪುನೀತ ಮನೆ 22,336 ಕೂಲಿ ಪಾವತಿಸಿರುತ್ತಾರೆ. ಜೋಡಿ ದೇವರಹಳ್ಳಿ ಗಂಗಮ್ಮ ಕೋಮ್ ಗೋವಿಂದಪ್ಪ ಮನೆ 31,410 ಕೂಲಿ ಪಾವತಿಸಿರುತ್ತಾರೆ. ಜೋಡಿ ದೇವರಹಳ್ಳಿ ಚಿಕ್ಕರಂಗಮ್ಮ ಕೋಮ್ ವೆಂಕಟಶಾಮಣ್ಣ ಮನೆ 30,712 ಕೂಲಿ ಪಾವತಿಸಿರುತ್ತಾರೆ. ಜೋಡಿ ದೇವರಹಳ್ಳಿ ಶಿವಮ್ಮ ಕೋಮ್ ಬೊಮ್ಮಣ್ಣ ಮನೆ 16,752 ಕೂಲಿ ಪಾವತಿಸಿರುತ್ತಾರೆ. ಸಲುಪರಹಳ್ಳಿ ಲಕ್ಕಮ್ಮ ಕೋಮ್ ಓಬಳ ರಂಗಯ್ಯ ಮನೆ 27,920 ಕೂಲಿ ಪಾವತಿಸಿರುತ್ತಾರೆ. ದೊಡ್ಡೇರಿ ತಿಮ್ಮಕ್ಕ ಕೋಮ್ ರಂಗಶಾಮಣ್ಣ ಮನೆ 27,920 ಕೂಲಿ ಪಾವತಿಸಿರುತ್ತಾರೆ. ಹಾಲ್ದೊಡ್ಡೇರಿ ರಂಗಮ್ಮ ಕೋಮ್ ಪಿಳ್ಳರಂಗಯ್ಯ ಮನೆ 27,920 ಕೂಲಿ ಪಾವತಿಸಿರುತ್ತಾರೆ. ಹಾಲ್ದೊಡ್ಡೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಶೌಚಾಲಯ ನಿರ್ಮಾಣ 57,236 ಕೂಲಿ, 1,29,789 ಸಾಮಗ್ರಿ ಪಾವತಿಸಿರುತ್ತಾರೆ. ವೆಂಕಟಾಪುರ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆಟದ ಮೈದಾನ ಅಭಿವೃದ್ಧಿ 72,592 ಕೂಲಿ, 2,21,438 ಸಾಮಗ್ರಿ ಪಾವತಿಸಿರುತ್ತಾರೆ. ಹಾಲ್ದೊಡ್ಡೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಿಂಥೆಟಿಕ್ ಆಟದ ಮೈದಾನ ಕಾಮಗಾರಿ 68,753 ಕೂಲಿ, 2,20,634 ಸಾಮಗ್ರಿ ಪಾವತಿಸಿರುತ್ತಾರೆ. ಜೋಡಿ ದೇವರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಕಾಂಪೌಂಡ್ 60,028 ಕೂಲಿ, 1,69,409 ಸಾಮಗ್ರಿ ಪಾವತಿಸಿರುತ್ತಾರೆ. ವೆಂಕಟಾಪುರ ಗ್ರಾಮದ ಸರ್ಕಾರಿ ಪಾಠಶಾಲಾ ಕಾಂಪೌಂಡ್ 1,396 ಕೂಲಿ ಪಾವತಿಸಿರುತ್ತಾರೆ. ವೆಂಕಟಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ 94,496 ಕೂಲಿ, 3,17,256 ಸಾಮಗ್ರಿ ಪಾವತಿಸಿರುತ್ತಾರೆ. ಕಪ್ಪೇನಹಳ್ಳಿ ಗ್ರಾಮದ ನಾಗಮ್ಮ ಕೋಮ್ ಲೋಕೇಶ್ ಮನೆ 2,792 ಕೂಲಿ ಪಾವತಿಸಿರುತ್ತಾರೆ. ಚಿನ್ನೇನಹಳ್ಳಿ ಗ್ರಾಮದ ಕಾಲೇನಹಳ್ಳಿ ಸರ್ವೆ ನಂಬರ್ 34ರಲ್ಲಿ ಪುಟ್ಟಯ್ಯ ಬಿನ್ ಪುಟ್ಟಂಜಾರಪ್ಪ ಜಮೀನಿನಲ್ಲಿ ಬದು 4,886 ಕೂಲಿ ಪಾವತಿಸಿರುತ್ತಾರೆ. ಚಿನ್ನೇನಹಳ್ಳಿ ನಂದಿನಿ ಕೋಮ್ ಹರೀಶ್ ಮನೆ 2,792 ಕೂಲಿ ಪಾವತಿಸಿರುತ್ತಾರೆ. ಜವನಹಳ್ಳಿ ಗ್ರಾಮದ ಶಶಿಧರ ಬಿನ್ ಜವನಪ್ಪ ಬದು 19,544 ಕೂಲಿ ಪಾವತಿಸಿರುತ್ತಾರೆ. ಜೋಡಿ ದೇವರಹಳ್ಳಿ ಗ್ರಾಮದ ಗಂಗಮ್ಮ ಕೋಮ್ ಗುರುಮೂರ್ತಿ ಮನೆ 13,960 ಕೂಲಿ ಪಾವತಿಸಿರುತ್ತಾರೆ. ಜೋಡಿ ದೇವರಹಳ್ಳಿ ಶ್ರೀನಿವಾಸ ಮೂರ್ತಿ ಜಮೀನಿನಲ್ಲಿ ಬದು 30,014 ಕೂಲಿ ಪಾವತಿಸಿರುತ್ತಾರೆ. ಜೋಡಿ ದೇವರಹಳ್ಳಿ ಕೆಂಪಕ್ಕ ಜಮೀನಿನಲ್ಲಿ ಬದು 27,920 ಕೂಲಿ ಪಾವತಿಸಿರುತ್ತಾರೆ. ತೋಟಗಾರಿಕಾ ಇಲಾಖೆದು. ಕಾಳೇನಹಳ್ಳಿ ಪುಟ್ಟಮ್ಮ ವೈಫ್ ಆಫ್ ಭೈರಪ್ಪ ತೆಂಗು ಸಸಿ 2,792 ಕೂಲಿ ಪಾವತಿಸಿರುತ್ತಾರೆ. ಕಾಳೇನಹಳ್ಳಿ
ಲಕ್ಷ್ಮಕ್ಕ ವೈಫ್ ಆಫ್ ಲೇಟ್ ಮರಿಸಿದ್ದಪ್ಪ 43,625 ಕೂಲಿ ಪಾವತಿಸಿರುತ್ತಾರೆ. ಒಡ್ಡನಹಳ್ಳಿ ಸರ್ವೆ ನಂಬರ್ 72/2 ಮಂಜುಳಾ ವೈಫ್ ಆಫ್ ರಂಗನಾಥಪ್ಪ ಪಪ್ಪಾಯ 19,544 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಚಂದ್ರ ಸರ್ವೆ ನಂಬರ್ 211/3 211/2 ಪುಟ್ಲಿಂಗಪ್ಪ ವೈಫ್ ಆಫ್ ಗುಜ್ಜರಪ್ಪ ಪಪ್ಪಾಯ 50,256 ಕೂಲಿ ಪಾವತಿಸಿರುತ್ತಾರೆ. ಗ್ರಾಮ ಪಂಚಾಯತಿ ಜಿಪಿ ಭವನ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಚಿನ್ನೇನಹಳ್ಳಿ ವಿಲೇಜ್ 2,13,588 ಕೂಲಿ ಪಾವತಿಸಿರುತ್ತಾರೆ. PRD ಇಲಾಖೆದು. ಚಿನ್ನೇನಹಳ್ಳಿ ಜಿಪಿ ಗುಂಡಯ್ಯ ಸನ್ನಾಫ್ ಉದ್ದಣ್ಣ ತೆಂಗು ಸಸಿ 46,766 ಕೂಲಿ ಪಾವತಿಸಿರುತ್ತಾರೆ. ಚಿನ್ನೇನಹಳ್ಳಿ ಜಿಪಿ ಸರ್ವೆ ನಂಬರ್ 282/4 ಕೋಡಪ್ಪ ಸನ್ನಾಫ್ ಜವನಪ್ಪ ಪಪ್ಪಾಯ 39,088 ಕೂಲಿ ಪಾವತಿಸಿರುತ್ತಾರೆ. ಚಿನ್ನೇನಹಳ್ಳಿ ಜಿಪಿ ಸರ್ವೆ ನಂಬರ್ 73/1 74/3 ಗುಜ್ಜರಪ್ಪ ವೈಫ್ ಆಫ್ ಸನ್ನಾಫ್ ಹುಲಿಗಪ್ಪ ಪಪ್ಪಾಯ 18,846 ಕೂಲಿ ಪಾವತಿಸಿರುತ್ತಾರೆ. ಚಿನ್ನೇನಹಳ್ಳಿ ಜಿಪಿ ಬ್ರಹ್ಮಚಂದ್ರ ಸರ್ವೆ ನಂಬರ್ 18 ಈರಣ್ಣ ಸನ್ನಾಫ್ ಗಿಡ್ಡಯ್ಯ ತೆಂಗು ಸಸಿ 1,396 ಕೂಲಿ ಪಾವತಿಸಿರುತ್ತಾರೆ. ಜೋಡಿದೇವರಹಳ್ಳಿ ಗ್ರಾಮದ ಚಂದ್ರಣ್ಣ ಬಿನ್ ವೆಂಕಟಗಿರಿಯಪ್ಪ ಬದು 9,772 ಕೂಲಿ ಪಾವತಿಸಿರುತ್ತಾರೆ. ಜೋಡಿದೇವರಹಳ್ಳಿ ಗ್ರಾಮದ ಭೀಮಾಭೋವಿ ಬಿನ್ ಸಿದ್ದಾಭೋವಿ ಜಮೀನಿನಲ್ಲಿ ಬದು 4,886 ಕೂಲಿ ಪಾವತಿಸಿರುತ್ತಾರೆ. ಜೋಡಿದೇವರಹಳ್ಳಿ ಗ್ರಾಮದ ರತ್ನಮ್ಮ ಕೋಟ್ ಲೇಟ್ ಪೆದ್ದಯ್ಯ ಮನೆ 12,215 ಕೂಲಿ ಪಾವತಿಸಿರುತ್ತಾರೆ. ಜೋಡಿದೇವರಹಳ್ಳಿ ಗ್ರಾಮದ ಮಾದೇಮಮ್ಮ ಕೋಮ್ ನಾಗರಾಜು ಮನೆ 4,886 ಕೂಲಿ ಪಾವತಿಸಿರುತ್ತಾರೆ. ಜೋಡಿದೇವರಹಳ್ಳಿ ಪೆದ್ದಯ್ಯ ಬಿನ್ ಲೇಟ್ ಸಂಜೀವಯ್ಯ ಜಮೀನಿನಲ್ಲಿ ಬದು 4,886 ಕೂಲಿ ಪಾವತಿಸಿರುತ್ತಾರೆ. ದಾಸರಳ್ಳಿ ಸರ್ವೆ ನಂಬರ್ 49 ಬುಟ್ಟಿರಯ್ಯ ಬಿನ್ ಲೇಟ್ ದ್ಯಾವರಯ್ಯ ಜಮೀನಿನಲ್ಲಿ ಬದು 10,470 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಚಂದ್ರ ಓಬಳರಂಗಯ್ಯ ಬಿನ್ ಓಬಳಯ್ಯ ಜಮೀನಿನಲ್ಲಿ ಬದು 17,101 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಚಂದ್ರ ಗೊಲ್ಲರಟ್ಟಿ ಶಿವಣ್ಣ ಬಿನ್ ಈರಣ್ಣ ಜಮೀನಿನಲ್ಲಿ ಬದು 29,316 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಚಂದ್ರ ಗ್ರಾಮದ ದೇವರಾಜಪ್ಪ ಬಿನ್ ರಾಮಯ್ಯ ಜಮೀನಿನಲ್ಲಿ ಬದು 29,316 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಚಂದ್ರ ಗ್ರಾಮದ ಶಿವರಾಮುರವರ ಜಮೀನಿನಲ್ಲಿ ಬದು 21,638 ಕೂಲಿ ಪಾವತಿಸಿರುತ್ತಾರೆ. ಬ್ರಹ್ಮಚಂದ್ರ ಗ್ರಾಮದ ಸಿದ್ದಯ್ಯ ಬಿನ್ ರಂಗಬೋವಿ ಬದು 21,987 ಕೂಲಿ ಪಾವತಿಸಿರುತ್ತಾರೆ. ವೆಂಕಟಾಪುರ ಗ್ರಾಮದ ಸರ್ವೆ ನಂಬರ್ 4/6ರಲ್ಲಿ ಬಸವರಾಜು ಬಿನ್ ಈಶ್ವರಪ್ಪ ಜಮೀನಿನಲ್ಲಿ ಬದು 4,886 ಕೂಲಿ ಪಾವತಿಸಿರುತ್ತಾರೆ. ವೆಂಕಟಾಪುರ ಸರ್ಕಾರಿ ಶಾಲಾ ಆವರಣದಲ್ಲಿ ಸಸಿ ನೆಡುವುದು 13,960 ಕೂಲಿ ಪಾವತಿಸಿರುತ್ತಾರೆ. PRD ಇದು. ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾಳೇನಹಳ್ಳಿ ಗ್ರಾಮದ ಗಂಗಮ್ಮನ ಕೆರೆ ಅಭಿವೃದ್ಧಿ ಕಾಮಗಾರಿ 3,22,456 ಕೂಲಿ 2,72,985 ಸಾಮಗ್ರಿ ಪಾವತಿಸಿರುತ್ತಾರೆ. ದಾಸರಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ 2,87,927 ಕೂಲಿ 4,97,442 ಸಾಮಗ್ರಿ ಪಾವತಿಸಿರುತ್ತಾರೆ. ಸಲುಪರಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ 83,411 ಕೂಲಿ ಪಾವತಿಸಿರುತ್ತಾರೆ. ಆಲ್ದೊಡ್ಡೇರಿ ರಾಮಕ್ಕ ಕೊಂ ರಂಗಯ್ಯ ಮನೆ 11,168 ಕೂಲಿ ಪಾವತಿಸಿರುತ್ತಾರೆ. ಆಲ್ದೊಡ್ಡೇರಿ ಗ್ರಾಮದ ನಾಗರತ್ನಮ್ಮ ಕೋಂ ನರಸಿಂಹಮೂರ್ತಿ ಮನೆ 4,886 ಕೂಲಿ ಪಾವತಿಸಿರುತ್ತಾರೆ. ಆಲ್ದೊಡ್ಡೇರಿ ಗ್ರಾಮದ ರಂಗನಾಥ ಬಿನ್ ಈಶ್ವರಪ್ಪ ಜಮೀನಿನಲ್ಲಿ ಬದು 7,329 ಕೂಲಿ ಪಾವತಿಸಿರುತ್ತಾರೆ. ಆಲ್ದೊಡ್ಡೇರಿ ಗ್ರಾಮದ ಸಣ್ರಾಮಯ್ಯ ಬಿನ್ ಲಕ್ಷ್ಮಯ್ಯ ಜಮೀನಿನಲ್ಲಿ ಬದು 30,363 ಕೂಲಿ ಪಾವತಿಸಿರುತ್ತಾರೆ. ಈಗ ನಾವು ಹೇಳ್ದಂಥ ಕಾಮಗಾರಿಗಳಲ್ಲಿ ಯಾವುದಾದ್ರೂ ಕಾಮಗಾರಿಗಳಾಗಿಲ್ಲ ಅಂತ ಹೇಳಂದ್ರೆ ನೀವು ತಿಳಿಸಿರ್ಬೋದು, ಓದಿರೋದ್ರಲ್ಲಿ ಅವ್ರು ಮಾಡಿಲ್ಲ ಅಂತ ಅನ್ನೋದಾದರೆ ನೀವು ಹೇಳ್ಬೋದು. ನಾವು ಎಲ್ಲ ಕಡ್ಡಾಯವಾಗಿ ನೋಡಿದ್ದೀವಿ. ನಾವು ನೋಡಿರೋದಕ್ಕೂ ನೀವು ಅವು ಮಾಡಿಲ್ಲ ಅಂತ ಅನ್ನೋದಕ್ಕೂ ಇಲ್ಲಿ ನೀವು ತಿಳಿಸ್ಬೋದು. ನಮ್ಮ ಒಂದು ಸಾಮಾಜಿಕ ಪರಿಶೋಧನೆಗೆ ಕಡತವನ್ನ ಈ PRD ಇಲಾಖೆಯಿಂದ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಕಾಳೇನಹಳ್ಳಿ ಗ್ರಾಮದ ಗಂಗಮ್ಮನ ಕೆರೆ ಅಭಿವೃದ್ಧಿ ಕಾಮಗಾರಿ ಈ ಒಂದು ಕಾಮಗಾರಿ ಕಡತವನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಕೊಟ್ಟಿರೋದಿಲ್ಲ. ಅದನ್ನ ಈ ಒಂದು ಗ್ರಾಮ ಸಭೆಯಲ್ಲಿ ಹಣಕಾಸು ವಿಚಲನೆಗೆ ತಿಳಿಸ್ತಾ ಇದ್ದೀವಿ.
ಇನ್ನೊಂದು ಇದು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಪಂಚಾಯತಿ ಬಿಲ್ಡಿಂಗ್ ಇದೊಂದು PRED ಇದು ಒಂದು ಕಡತ ನಮ್ಮ ಸಾಮಾಜಿಕ ಪರಿಶೀಲನೆ ಕೊಟ್ಟಿಲ್ಲ, ಹಾಗಾಗಿ ಇದೊಂದು ಗ್ರಾಮ ಸಭೆಯಲ್ಲಿ ಹಣಕಾಸು ವಿಚಲನೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನಾವೊಂದು ಈ ವೈಯಕ್ತಿಕ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬಂದಿದ್ದಾವೆ. ಅವು ಯಾವುವು ಅಂತ ಹೇಳ್ತೀವಿ. ತೋಟಗಾರಿಕೆ ಇಲಾಖೆಯಿಂದ ಇದು ಕೋಡಪ್ಪ ಜವನಪ್ಪ ಚಿನೇನಹಳ್ಳಿ ಸರ್ವೆ ನಂಬರ್ 282/4 ಕೋಡಪ್ಪ ಜವನಪ್ಪ ಪಪ್ಪಾಯ. ಅವ್ರ ಪಪ್ಪಾಯಿಗೆ ಇದಕ್ಕೆ 39,088 ಕೂಲಿ ಪಾವತಿಸಿರ್ತಾರೆ. ನಾವು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪಪ್ಪಾಯ ಗಿಡ ಇರಲಿಲ್ಲ. ಮತ್ತೆ ಚಿನೇನಹಳ್ಳಿ GP ಸರ್ವೆ ನಂಬರ್ 73/1 74/3 ಗುಜ್ಜಾರಪ್ಪ ಸಣ್ಣ ಹುಲಿಗಪ್ಪ ಪಪ್ಪಾಯ. ಇದಕ್ಕೆ 18,846 ಕೂಲಿ ಪಾವತಿಸಿರುತ್ತಾರೆ. ಇದು ನಾವು ಹೋದಂತ ಸಂದರ್ಭದಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಆ ಒಂದು ಜಮೀನಿನಲ್ಲಿ ಪಪ್ಪಾಯ ಗಿಡ ಇರಲಿಲ್ಲ. ಮತ್ತೆ ವಡ್ನಹಳ್ಳಿ ಸರ್ವೆ ನಂಬರ್ 74/2 ಮಂಜುಳಾ ತನ್ನ ರಂಗನಾಥಪ್ಪ ಪಪ್ಪಾಯ. ಈ 3 ಪಪ್ಪಾಯ ಗಿಡಗಳು ಇರಲಿಲ್ಲ ಅಲ್ಲಿ. ಇದನ್ನ ನಾವು ಪ್ರಕ್ರಿಯೆ ಉಲ್ಲಂಘನೆ ಅಂತ ಹೇಳಿ ಈ ಒಂದು ಗ್ರಾಮ ಸಭೆಯಲ್ಲಿ ತಿಳಿಸ್ತಾ ಇದ್ದೀವಿ. ಮತ್ತೆ ಗ್ರಾಮ ಪಂಚಾಯತಿನಲ್ಲಿ ನಾವೊಂದು ಕಾಮಗಾರಿ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ಒಡ್ಡನಹಳ್ಳಿ ಗ್ರಾಮದ ಸಣ್ಕರಿಯಪ್ಪ ಬಿನ್ ಕರಿಯಣ್ಣ ಜಮೀನಿನಲ್ಲಿ ಬದು ಇದಕ್ಕೆ 14,658 ಕೂಲಿ ಪಾವತಿಸಿರುತ್ತಾರೆ. ಈ ಬದುನ ಎಲ್ಲ ಮುಚ್ಕೊಂಡಿದ್ದಾರೆ. ಬದು ನೇಮ್ ಬೋರ್ಡ್ ಮಾತ್ರ ಇದೆ, ಬಜು ಎಲ್ಲ ಮುಚ್ಚೋಗಿದೆ. ಮತ್ತೆ ಬ್ರಹ್ಮಚಂದ್ರ ಗ್ರಾಮದ ಸರ್ವೆ ನಂಬರ್ 3/1 ಮತ್ತು 3/2 BV ನಾಗರಾಜು ಬಿನ್ ವೆಂಕಟಪ್ಪ ಜಮೀನಿನಲ್ಲಿ ಬದು ಇದಕ್ಕೆ 7,329 ಕೂಲಿ ಪಾವತಿಸಿರುತ್ತಾರೆ. ಮತ್ತೆ ಚಿನ್ನೇನಹಳ್ಳಿ ಗ್ರಾಮದ ಕಾಳೇನಹಳ್ಳಿ ಸರ್ವೆ ನಂಬರ್ 34 ಪುಟ್ಟಯ್ಯ ಬಿನ್ ಪುಟ್ಟೆಂಜಾರ ಅವರ ಜಮೀನಿನಲ್ಲಿ ಬದು ಇದಕ್ಕೆ 4,886 ಕೂಲಿ ಪಾವತಿಸಿರುತ್ತಾರೆ. ಈಗ ಹೇಳಿದಂತ 3 ಕಾಮಗಾರಿಗಳು ನಾಶಪಡಿಸಿದ್ದಾರೆ. ಬೋರ್ಡ್ ಮಾತ್ರ ಇದೆ, ನೇಮ್ ಬೋರ್ಡು, ಮತ್ತೆ ನಾಶಪಡಿಸಿದ್ದಾರೆ. ಆದ್ರಿಂದ ಇದನ್ನ ಪ್ರಕ್ರಿಯೆ ಉಲ್ಲಂಘನೆ ಅಂತೇಳಿ ಗ್ರಾಮ ಸಭೆಯಲ್ಲಿ. ಅರಣ್ಯ ಇಲಾಖೆಯಲ್ಲಿ ನೆಲದಿಮ್ನಹಳ್ಳಿ ಗ್ರಾಮದ ಅಂಜಿನಪ್ಪ ಬಿನ್ ರಂಗ ಹನುಮಣ್ಣ ಜಮೀನಿನಲ್ಲಿ ಗಿಡ ನೆಡುವುದು. ಇದಕ್ಕೆ 13,000 ಅಂದಾಜು ಮೊತ್ತ, 4,886 ಕೂಲಿ ಪಾವತಿಸಿರುತ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಗಿಡಗಳಿರ್ಲಿಲ್ಲ. ಈ ಜಮೀನಿಗೆ ಹೋದಾಗ ಆ ಗಿಡ ಇಟ್ಟಿದ್ವಿ, ಎಲ್ಲ ಒಣಗೋಗಿದಾವೆ ಅಂತ ಹೇಳಿದ್ರು. ಈಗೆಲ್ಲ ಅಡಿಕೆ ಗಿಡ ಇಟ್ಟಿದ್ದಾರೆ ಅವರು. ಮತ್ತೆ ಕಡತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬ್ರಹ್ಮಚಂದ್ರ ಗ್ರಾಮದ ತಿಮ್ರಾಯಪ್ಪ ಬಿನ್ ವೆಂಕಟಪ್ಪ ಜಮೀನಿನಲ್ಲಿ ಬದು ನಿರ್ಮಾಣ, ಮತ್ತೆ ದಾಸರಳ್ಳಿ ಸರ್ವೆ ನಂಬರ್ 49 ಬುಡ್ಡಿರಯ್ಯ ಬಿನ್ ಲೇಟ್ ದ್ಯಾವರಯ್ಯ ಜಮೀನಿನಲ್ಲಿ ಬದು ನಿರ್ಮಾಣ, ದಾಸರಳ್ಳಿ ಬುಡ್ಡಿರಯ್ಯ ಲೇಟ್ ದ್ಯಾವರಣ್ಣ ಜಮೀನಿನಲ್ಲಿ ಬದು ನಿರ್ಮಾಣ, ಬ್ರಹ್ಮಚಂದ್ರ ಗ್ರಾಮದ ಗಿರಿಯಪ್ಪ ಬಿನ್ ವೆಂಕಟಪ್ಪ ಜಮೀನಿನಲ್ಲಿ ಬದು ನಿರ್ಮಾಣ. ಈ ಒಂದು 4 ಕಾಮಗಾರಿಗಳನ್ನ ಇದಕ್ಕೆ ವೈಯಕ್ತಿಕ ಜಾಬ್ ಕಾರ್ಡ್ ಬಳಸಬೇಕಾದ ಆ ಒಂದು ಫಲಾನುಭವಿ ಜಾಬ್ ಕಾರ್ಡ್ ಹಾಕಿ NMR ತೆಗಿಬೇಕಾಗಿರುತ್ತೆ. ಹಾಗಾಗಿ ಫಲಾನುಭವಿ ಜಾಬ್ ಕಾರ್ಡ್ ಬಳಸಿಲ್ಲ ಅಂತ ಹೇಳಿ ಇದನ್ನ ಈ ಒಂದು ಗ್ರಾಮ ಸಭೆಯಲ್ಲಿ ಹಣಕಾಸು ವಿಚಲನೆಗೆ ತಿಳಿಸ್ತಾ ಇದ್ದಾರೆ. ಹಾಗೆ ತಾಲೂಕು ಪಂಚಾಯತಿ ಕಾಮಗಾರಿ ಈ ಒಂದು 5 ವರ್ಷದಿಂದ ಏನು ನಾವು ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿ ಆಗ್ಲೇ ನಮ್ಮ ಸರಿ ಇದ್ದಂಗೆ ಜಿಲ್ಲಾ ಪಂಚಾಯತಿ ಅನುದಾನದ ಅಡಿಯಲ್ಲಿ ಮಾಡಿದ್ದಾರೆ. ಆ ಒಂದು ಕಾಮಗಾರಿಗಳ ತಾಲೂಕ್ ಪಂಚಾಯತಿಯು ಹಾಲ್ದೊಡ್ಡೇರಿ ಗ್ರಾಮದ SC ಕಾಲೋನಿ ಸಮುದಾಯ ಭವನ ವಿದ್ಯುತ್ತೀಕರಣ ಮತ್ತು ಉನ್ನತೀಕರಣ ಕಾಮಗಾರಿ. ಇದಕ್ಕೆ 1,45,123 ರೂಪಾಯಿ ಹಣ ಪಾವತಿಯಾಗಿರುತ್ತದೆ. ಮತ್ತೆ ಬ್ರಹ್ಮಚಂದ್ರ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ. ಇದಕ್ಕೆ 90,816 ಹಣ ಪಾವತಿಯಾಗಿರುತ್ತದೆ. 2022-23ನೇ ಸಾಲಿನಲ್ಲಿ ಚಲುಪುರಹಳ್ಳಿ ದಾಸರಳ್ಳಿ ಗ್ರಾಮದಿಂದ ಗೊಲ್ಲರಹಟ್ಟಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ 1,81,342 ಹಣ ಪಾವತಿಯಾಗಿರುತ್ತದೆ. ಓಬಳೆಹಳ್ಳಿ ಗ್ರಾಮದ ಪ್ರಾಥಮಿಕ ಪಾಠಶಾಲಾ ಕೊಠಡಿ ದುರಸ್ತಿ ಕಾಮಗಾರಿ 1,93,255 ಹಣ ಪಾವತಿಯಾಗಿರುತ್ತದೆ. ದಿಬ್ದಳ್ಳಿ ಹಟ್ಟಿ ಗ್ರಾಮದ ಪ್ರಾಥಮಿಕ ಪಾಠಶಾಲಾ ಕೊಠಡಿ ದುರಸ್ತಿ ಹಾಗೂ ಉನ್ನತೀಕರಣ ಕಾಮಗಾರಿ 1,92,395 ಹಣ ಪಾವತಿಯಾಗಿರುತ್ತದೆ.
ಬ್ರಹ್ಮಸಂದ್ರ ಗ್ರಾಮದ ಸರ್ಕಾರಿ ದಿಬ್ಬದಹಟ್ಟಿ ಗ್ರಾಮದ ಪ್ರಾಥಮಿಕ ಪಾಠಶಾಲಾ ಕೊಠಡಿ ದುರಸ್ತಿ ಮತ್ತು ಉನ್ನತೀಕರಣ ಕಾಮಗಾರಿ. ಬ್ರಹ್ಮಸಂದ್ರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಒಂದು ಕೊಠಡಿ ಮೇಲ್ಛಾವಣಿ ಮತ್ತು ಕಿಟಕಿ ಬಾಗಿಲು ದುರಸ್ತಿ ಮತ್ತು ಸುಣ್ಣ ಬಣ್ಣ ಕಾಮಗಾರಿ 1,93,331 ಹಣ ಪಾವತಿಯಾಗಿರುತ್ತದೆ. ಮತ್ತೆ 24-25ನೇ ಸಾಲಿಂದು ಬಡವನಹಳ್ಳಿ ರಸ್ತೆಯ ಕತ್ತಾಳಿ ಗೇಟ್ನಿಂದ ಚಿನ್ನೇನಹಳ್ಳಿ ರಸ್ತೆಗೆ ಕೂಡು ರಸ್ತೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 2,84,349 ಹಣ ಪಾವತಿಯಾಗಿರುತ್ತದೆ. ಜಿಲ್ಲಾ ಪಂಚಾಯತಿಯಿಂದ 2022-23ನೇ ಸಾಲಿನಲ್ಲಿ ನೆಲದಿಮ್ನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡ ದುರಸ್ತಿ ಕಾಮಗಾರಿ. ಇದಕ್ಕೆ 5 ಲಕ್ಷ ಅಂದಾಜು ಮೊತ್ತ ಇರುತ್ತೆ. ಈ ಒಂದು ಕಾಮಗಾರಿ ಕಡತಗಳನ್ನು ನಮ್ಮ ಸಾಮಾಜಿಕ ಪರಿಶೋಧನೆಗೆ ಸ್ಥಳ ಪರಿಶೀಲನೆ ಆಗಲಿ ಕಾಮಗಾರಿ ಕಡತಗಳನ್ನಾಗಲಿ ಕೊಟ್ಟಿಲ್ಲ. ಹಾಗಾಗಿ ನಾವು ನಮಗೆ ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಅವರು ಸಹಕರಿಸಿರುವುದಿಲ್ಲ. ಹಾಗಾಗಿ ನಾವೊಂದು ಹಣಕಾಸು ವಿಚಲನೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇಲ್ಲಿನ ತನಕ ಹೇಳಿದ್ದು ನರೇಗಾ ಯೋಜನೆದು. ಇದ್ರಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ನರೇಗಾದಿ ನಾವು ಗೆ ಮತ್ತೆ ಬಿಡುಗಡೆ 1ನೇ ಕಂತು ಆಗಿ 9,60,713 ಮೊದಲನೇ ಕಂತಿನಲ್ಲಿ ಬಿಡುಗಡೆ ಆಗಿದೆ. 2ನೇ ಕಂತಿನಲ್ಲಿ 6,67,485 ಬಿಡುಗಡೆ ಆಗಿದೆ. 3ನೇ ಕಂತಿನಲ್ಲಿ 7,895 ಬಿಡುಗಡೆ ಆಗಿದೆ. 4ನೇ ಕಂತಿನಲ್ಲಿ 10,51,550 ಬಿಡುಗಡೆ ಆಗಿದೆ. ಒಟ್ಟು 36,69,242 15ನೇ ಹಣಕಾಸಿನಲ್ಲಿ ಅನುದಾನ ಬಿಡುಗಡೆ ಆಗಿದೆ. ಅದಕ್ಕೆ ಬಡ್ಡಿ ಒಟ್ಟು 22,301 ರೂಪಾಯಿ ಆ ವರ್ಷದಲ್ಲಿ ಬಡ್ಡಿ ಬಂದಿದೆ. ಒಟ್ಟು 2024-25ನೇ ಸಾಲಿನಲ್ಲಿ ಲಭ್ಯವಾದ ಅನುದಾನ ಮೊತ್ತ 36,91,543. ಖರ್ಚಾಗಿರೋದು 28,06,918 ರೂಪಾಯಿ ಖರ್ಚು ಮಾಡಿದ್ದಾರೆ. ಉಳಿಕೆ 88,84,625 ರೂಪಾಯಿ ಉಳಿಕೆ ಇದೆ. ಆ ಒಂದು 28,06,918 ರೂಪಾಯಿ ಏನು ಖರ್ಚು ಮಾಡಿದ್ದಾರೆ ಅಂದ್ರೆ ಕುಡಿಯೋ ನೀರು, ಶೌಚಾಲಯ, ಈ ಒಂದು ಸಮುದಾಯ ಕಾಮಗಾರಿಗಳನ್ನ ಆಗಿ ಖರ್ಚು ಮಾಡಿದ್ದಾರೆ. ಈ ಸಮುದಾಯ ಕಾಮಗಾರಿಗಳನ್ನಾಗಿ ಯಾವುದು ಖರ್ಚು ಮಾಡಿದ್ದಾರೆ ಅಂದ್ರೆ ಬ್ರಹ್ಮಸಂದ್ರ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ನಿರ್ಮಾಣ ಮಾಡಿದಾರ. ಬ್ರಹ್ಮಸಂದ್ರ ಬ್ರಹ್ಮಸಂದ್ರ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕುಡಿಯುವ ನೀರು ನಾವು ನೋಡಿರ್ತೀವಿ. ಇದಕ್ಕೆ 86,826 ಹಣ ಪಾವತಿಸಿರುತ್ತಾರೆ. ವಿಶೇಷ ಚೇತನರಿಗೆ ಶೌಚಾಲಯ ನಿರ್ಮಾಣ ಬ್ರಹ್ಮಸಂದ್ರ ಪ್ರೌಢಶಾಲೆ ಹತ್ತಿರ ವಿಶೇಷ ಚೇತನರಿಗೆ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ 58,541 ರೂಪಾಯಿ ಖರ್ಚು ಮಾಡಿದಾರಾ? ಬ್ರಹ್ಮಸಂದ್ರ ಪ್ರೌಢಶಾಲೆಯ ವಿಶೇಷ ಚೇತನರಿಗೆ ಶೌಚಾಲಯ ನಿರ್ಮಾಣ ಇದಕ್ಕೆ 58,541 ರೂಪಾಯಿ ಖರ್ಚು ಮಾಡಿದ್ದಾರೆ. ಜಾವನಹಳ್ಳಿ ಗ್ರಾಮದ ಅರಳಿಕಟ್ಟೆ ಸಮೀಪ ರಸ್ತೆ ತಿರುವಿನಲ್ಲಿ ಸೇತುವೆ ನಿರ್ಮಾಣ ಇದಕ್ಕೆ 87,776 ಹಣ ಖರ್ಚು ಮಾಡಿದ್ದಾರೆ. ಬ್ರಹ್ಮಸಂದ್ರ ಗ್ರಾಮದ ಎಸ್ಸಿ ಕಾಲೋನಿ ಪುಟ್ಟರಂಗಮ್ಮರವರ ಮನೆ ಮುಂಭಾಗವಿರುವ ಸೇದಾಬಾವಿ ಅಭಿವೃದ್ಧಿ ಇದಕ್ಕೆ 86,635 ಹಣ ಖರ್ಚು ಮಾಡಿದ್ದಾರೆ.
ವೆಂಕಟಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಂಭಾಗ ಚರಂಡಿ ಮತ್ತು ಡಕ್ ನಿರ್ಮಾಣ. ಇದಕ್ಕೆ 86,021 ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ. ಬ್ರಹ್ಮಚಂದ್ರ ಗೊಲ್ಲರಟ್ಟಿ ದೊಡ್ಡೀರಯ್ಯ ಮನೆಯಿಂದ ಹೀರಗಿಡ್ಡಯ್ಯ ಮನೆಯವರೆಗೆ ಚರಂಡಿ ದುರಸ್ತಿ ಕಾಮಗಾರಿ. ಇದಕ್ಕೆ 86,411 ಹಣ ಖರ್ಚು ಮಾಡಿದ್ದಾರೆ. ಲೋಕೇಶ್ 28,06,918 ರೂಪಾಯಿನಲ್ಲಿ ಕಾಮಗಾರಿಯಾಗಿ 4,97,210 ರೂಪಾಯಿನ ಕಾಮಗಾರಿಯಾಗಿ ಖರ್ಚು ಮಾಡಿದ್ದಾರೆ. ಇನ್ನು ಉಳಿಕೆಯ ಮೊತ್ತನ ಇನ್ನು 23 ಲಕ್ಷ ಅಮೌಂಟ್ನ ಪಂಪು ಮೋಟ್ರು ರಿಪೇರಿ, ಗ್ರಾಮ ನೈರ್ಮಲ್ಯ ಮಾಡಿಸಿರೋದು, ಹಳ್ಳಿಗಳಲ್ಲಿ ಗ್ರಾಮ ನೈರ್ಮಲ್ಯ ಮಾಡಿಸಿರೋದು, ಬೀದಿ ದೀಪಗಳು ಹಾಕ್ಸಿರೋದು, ಪಂಪು ಮೋಟ್ರು ರಿಪೇರಿಗೆ ಅದಕ್ಕೆಲ್ಲ ಖರ್ಚು ಮಾಡಿದ್ದಾರೆ. ಸ್ವಚ್ಛತೆಗೆ, ಕುಡಿಯೋ ನೀರಿಗೆ, ಬೀದಿ ದೀಪ, ಸಿಬ್ಬಂದಿ ವೇತನ, ಕರೆಂಟ್ ಬಿಲ್ಲು ಇದಕ್ಕೆಲ್ಲ ಖರ್ಚು ಮಾಡಿದ್ದಾರೆ. ನಲ್ಜಲ್ ಮಿತ್ರ ತರಬೇತಿ ಮಾಡಿದ್ದಾರೆ. ಸಾಮಾಜಿಕ ಅದಕ್ಕೆ ಅಮೌಂಟ್ ಹಾಕಿ ತರಬೇತಿಗೆ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಸಿಬ್ಬಂದಿ ವೇತನ ಖಾತೆಗೆ ಬೆಸ್ಕಾಂಗೆ ಹಾಕಿದ್ದಾರೆ. ಬೀದಿ ದೀಪ ಖರೀದಿ ಇನ್ನು 23 ಲಕ್ಷ ಇಷ್ಟು ಮಾಡಿದ್ದಾರೆ. ಇಷ್ಟು ನಾವು ಸಾಮಾಜಿಕ ಪರಿಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಗಮನಿಸಿರೋದು. ನಿಮ್ದು ಏನಾದರೂ ಇದ್ರೆ ಇವಾಗ ಗ್ರಾಮಸ್ಥರು ಏನಾದರೂ ಇದ್ರೆ ಹೇಳ್ಬೋದು. ಯಾವುದು ಅಬ್ಜೆಕ್ಷನ್ 15ನೇ ಹಣಕಾಸಿಂದು ನೀವೀಗ ಏನು ತಿಳಿಸಿಲ್ಲ ಅಂದ್ರೆ ಇದುವರೆಗೂ ನಮಗೆ ವರದಿ ಮಂಡನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದನ್ನೇ ತಿಳಿಸಿ ನಾವು ವರದಿನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮೇಡಮ್, ನಮ್ಮ ಮನೆ ಹತ್ರ ಚರಂಡಿ ಮುಚ್ಕೊಳ್ಳೋಕ್ಕೆ ನಮಗೆ ಚರಂಡಿ ಕ್ಲೀನ್ ಮಾಡ್ಕೊಡ್ತೀವಿ. ಇಲ್ಲೇ ಚಿನ್ನಹಳ್ಳಿ ಅಲ್ಲಿ ವಾಸನೆ ನಮ್ಮ ಮನೆ ಬಾಕಿಯವರು ಅವರೇ. ನಮಗೆ ಚರಂಡಿ ಮೊನ್ನೆ ಚರಂಡಿ ಇಲ್ಲ ಸರ್, ತೆಗ್ದಿಲ್ಲ. ಬೀದಿ ತೆಗ್ದಿಲ್ವಾ? ಮೂರು ಮನೆ ಇದೆ ಸರ್. ಯಾಕ್ಬಿಟ್ಟು ಎಲ್ಲಾನು ತೆಗಿಯಕ್ಕೆ ಹೇಳಿದ್ದು. ಆಯಿತು, ಅದನ್ನು ಅವ್ರ ಗಮನಕ್ಕೆ ತಂದು ಅಲ್ಲಿನ ಸದಸ್ಯರು ಮನೆ ತೆಗ್ಸಿದ್ದಾರೆ. ಅವ್ರ ಗಮನಕ್ಕೆ ತಂದು ತೆಗಿಸ್ತೀವಿ. ಇನ್ನೂ ಪೇಮೆಂಟ್ ಆಗಿಲ್ಲ. ಹಾಂ, ಹೇಳಿದ್ರ? ಏನು ಹೇಳಿದ್ರು? ನಾವು ತೆಗಿತೀವಿ ಅಂತಾರೆ. ಅಲ್ಲಿ 3 ವರ್ಷದಲ್ಲೂ ಹೇಳ್ತಾ ಇದ್ದೀವಿ ಸರ್, ತೆಗಿತಾ ಇಲ್ಲ. ಆಯ್ತಮ್ಮ, ಅವ್ರ ಗಮನಕ್ಕೆ ತಂದು ಅದನ್ನು ತಗ್ಸೋ ವ್ಯವಸ್ಥೆ ಮಾಡ್ತೀವಿ. ಒಂಚೂರು ಆಮೇಲೆ ಜ್ಞಾಪಿಸಪ್ಪ, ಅವರು ಆನಂದ ಯಾರಾದ್ರೂ ಬಂದಾಗ. ಆಯಿತು. ಈಗ ಇಷ್ಟೊತ್ತವರೆಗೆ ವಿವಿಧ ಇಲಾಖೆಗಳು ಮತ್ತು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ವಿವಿಧ ಯೋಜನೆಗಳ ಬಗ್ಗೆ, ಖರ್ಚು ವೆಚ್ಚಗಳ ಬಗ್ಗೆ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರು ಗಮನಿಸಿದಂತಹ ಅಂಶಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಅವರು ಕಂಡಂತಹ ಲೋಪದೋಷಗಳನ್ನು ಕೂಡ ಇಲ್ಲಿ ಹೇಳಿದ್ರು. ಅದು ಹೊರತುಪಡಿಸಿ ಇಷ್ಟು ಕೆಲಸಗಳಿಗೆ, ಕಾಮಗಾರಿಗಳಿಗೆ, ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆ ಇದ್ರೆ ಹೇಳಿದ್ರೆ ಅದಕ್ಕೆ ನಾವು ಗ್ರಾಮ ಪಂಚಾಯತಿ ಪರವಾಗಿ ಕ್ಲಾರಿಫಿಕೇಶನ್ ಕೊಡ್ತೀವಿ. ಯಾವುದೇ ಆಕ್ಷೇಪಣೆ ಇಲ್ಲ ಅಂದರೆ ಮುಂದಿನ ಒಂದು ಕಾರ್ಯಕ್ರಮದ ಮುಂದುವರಿದ ಭಾಗಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಸರ್, ಇದರಲ್ಲಿ ಯಾರಾದರೂ ಈ ಒಂದು ಇಷ್ಟು ಏನು ಹೇಳಿದ್ರಲ್ಲ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅಹವಾಲನ್ನು, ತಕರಾರನ್ನು ಕೊಡೋರಿದ್ರೆ ಕೊಡಲಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ಅನುಷ್ಠಾನ ಇಲಾಖಾಧಿಕಾರಿಗಳು ಸಭೆಯನ್ನು ಉದ್ದೇಶಿಸಿ ಮಾತಾಡೋದು ಅಂತ ಇದೆ. ಬಟ್ ಯಾರು ಇಲ್ಲ. ನಾನೇ ಒಂದು ಸಿಂಪಲ್ ಆಗಿ ನಾನು ತಿಳಿದಿದ್ದು ಒಂದು 4 ಮಾತಲ್ಲಿ ತಿಳಿಸ್ತೇನೆ. ವಿಶೇಷವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ ಏನು ಸರ್ಕಾರದ ದುಡ್ಡು ಗ್ರಾಮ ಪಂಚಾಯತಿಗೆ ಬರ್ತದೆ, ಅದು ಖರ್ಚು ವೆಚ್ಚದ ಮಾಹಿತಿಗಳನ್ನು ಸಾರ್ವಜನಿಕರ ಮುಂದೆ ಇಟ್ಟು ಅಲ್ಲೇನಾದರೂ ಆಗ್ತಕ್ಕಂಥ ಲೋಪದೋಷಗಳನ್ನು ಪಡಿಸಲಿಕ್ಕೆ ಅವಕಾಶಗಳನ್ನು ಕೂಡ ಕೊಡೋ ಉದ್ದೇಶದಿಂದ, ಪಾರದರ್ಶಕತೆಯನ್ನು ಕಾಯ್ಕೊಳ್ಳೋ ಉದ್ದೇಶದಿಂದ ಈ ಒಂದು ಸಾಮಾಜಿಕ ಪರಿಶೋಧನಾ ಒಂದು ಸಭೆಯನ್ನು ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಉದಾಹರಣೆ, ಈಗ ನಾವು ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾವು ಯಾವುದೇ ಮಾಡಿದ ಕೆಲಸವನ್ನು ಸಾರ್ವಜನಿಕರ ಮುಂದೆ ಇಡಬೇಕಂತ ಹೇಳಿ ನನಗೆ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಮೆಂಬರ್ಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಇದ್ದಾಗ ಏನಾಗುತ್ತೆ ಅಂದರೆ, ನಾಳೆ ನಾವೇನೇ ಖರ್ಚು ವೆಚ್ಚ ಮಾಡಿದ್ರು ಸಾರ್ವಜನಿಕರ ಮುಂದೆ ಇಟ್ಟು ಮತ್ತು ಸಾರ್ವಜನಿಕರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಅಥವಾ ಅದರಲ್ಲಿ ಏನಾದರೂ ಲೋಪದೋಷಗಳು ಮಾಡಿದ್ರೆ
ಅದಕ್ಕೆ ಏನಾಗ್ತದೆ, ಆ ದುಡ್ಡನ್ನು ರಿಕವರಿ ಮಾಡ್ತಕ್ಕಂಥದ್ದು ಅಥವಾ ಮಾಡಿರೋದಕ್ಕೆ ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು ಈ ಥರದ ಎಲ್ಲ ಅವಕಾಶಗಳಿರೋದ್ರಿಂದ ನಾವು ಕೂಡ ಎಚ್ಚರಿಕೆಯಿಂದ ಸರ್ಕಾರದ ದುಡ್ಡನ್ನು ಬಳಸಲಿ ಅಂತೇಳಿ ಈ ರೀತಿ ಸರ್ಕಾರದಿಂದ ಬಂದಂತಹ ಅನುದಾನವನ್ನು ಖರ್ಚು ಮಾಡಿರ್ತಕ್ಕಂಥ ಅನುದಾನದ ವಿವರಗಳನ್ನು ಸಾರ್ವಜನಿಕರ ಮುಂದೆ ಹೇಳಿ ಅದಕ್ಕೆ ಒಪ್ಪಿಗೆ ತಗೊಂಡು ಆ ನಂತರ ಮುಂದಿನ ವರ್ಷ ಬರುವಂತಹ ಅನುದಾನವನ್ನು ಖರ್ಚು ಮಾಡಲಿ ಅನ್ನೋ ಒಂದು ಸರ್ಕಾರಿ ಅನುದಾನ ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿ ಅನ್ನೋ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಗ್ರಾಮ ಪಂಚಾಯತಿ ಅಥವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿದ್ದಂಗೆ ಗ್ರಾಮ ಪಂಚಾಯತಿ ಇರ್ಬೋದು, ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ರೇಷ್ಮೆ ಇಲಾಖೆ, ಆಮೇಲೆ PRED ಇಲಾಖೆ, ಆಮೇಲೆ ಕೃಷಿ ಇಲಾಖೆ, ಇವುಗಳನ್ನೆಲ್ಲ ನಾವು ಲೈನ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಮೊದಲೆಲ್ಲ ಎಲ್ಲ ಕೆಲಸಗಳನ್ನು ಎಲ್ಲ ಇಲಾಖೆ ಕೆಲಸಗಳನ್ನು ಗ್ರಾಮ ಪಂಚಾಯತಿಯಿಂದಲೇ ಮಾಡ್ತಿದ್ವಿ. ಆ ಇಲಾಖೆಯವರು ಇಲ್ಲಿ ಬಂದು ಎಸ್ಟಿಮೇಟ್ ಮಾಡಿಕೊಟ್ಟು ರೆಕಾರ್ಡ್ ಮಾಡಿಕೊಟ್ಟು ಕೆಲಸವನ್ನು ಮಾಡಿಸ್ತಿದ್ರು. ಆ ನಂತರದಿಂದ ಈಗ ಸುಮಾರು ಒಂದು 5 ವರ್ಷ ಇರಬೇಕಲ್ಲ ಸರ್, ಒಂದು 5 ವರ್ಷದ ಹಿಂದಿನ ಆಯಾ ಇಲಾಖೆ ಕೆಲಸಗಳನ್ನು ಅವರೇ ಕ್ರಿಯಾಯೋಜನೆ ಮಾಡಿ ಅನುಮೋದನೆ ತಗೊಂಡು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿದ್ರು. ತಿರ್ಗಾ ಅದನ್ನೇನು ಮಾಡಿದ್ರು, ಮತ್ತೆ ಏನು ಮಾಡಿದ್ರು, ಕ್ರಿಯಾಯೋಜನೆ ಗ್ರಾಮ ಪಂಚಾಯತಿಯಿಂದಲೇ ಬರಲಿ, ಗ್ರಾಮ ಪಂಚಾಯತಿಯಿಂದಲೇ ಕ್ರಿಯಾಯೋಜನೆ ಮಾಡಿ ಗ್ರಾಮ ಸಭೆ ಮಾಡಿ ವರ್ಕ್ ತಗೊಂಡು ಆ ಪಟ್ಟಿಲಿರ್ತಕ್ಕಂಥ ಕಾಮಗಾರಿಗಳನ್ನು ಇಲಾಖಾವಾರು ಅವರು ಅನುಷ್ಠಾನ ಮಾಡಲಿ ಅನ್ನೋ ಒಂದು ಡೈರೆಕ್ಷನ್ ಮೇರೆಗೆ ನಾವೀಗಾಗಲೇ ಈ ಒಂದು 15-20 ದಿವಸದಿಂದ ಎಲ್ಲ ಊರಲ್ಲಿ ವಾರ್ಡ್ ಸಭೆ ಮಾಡಿ ಗ್ರಾಮ ಸಭೆ ಮಾಡಿ ತಮ್ಮ ಕಡೆ ವರ್ಕ್ ಕಲೆಕ್ಟ್ ಮಾಡಿದ್ವಿ. ಆ ರೀತಿ ಕಲೆಕ್ಟ್ ಮಾಡಿ ಅದನ್ನು ಅನುಮೋದನೆ ತಗೊಂಡು ಅನುಷ್ಠಾನ ಮಾಡತಕ್ಕಂಥ ಕೆಲಸ. ಒಂದು 5 ನಿಮಿಷ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ದಾರೆ. ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕೇಂದ್ರ ಸರ್ಕಾರ ಈ ಯೋಜನೆಯ ಹೆಸರನ್ನು ಏನು ಇಲ್ಲಿವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಿತ್ತು ಅದನ್ನು VBG ರಾಮ್ಜಿ ಅಂತೇಳಿ ವಿಕಸಿತ್ ಭಾರತ್ ಒಂದು ಕಲ್ಪನೆ ಇಡಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಬಟ್ ಇನ್ನೂ ಅದು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ಬೇರೆ ಬೇರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯೋಜನೆಯ ಬಗ್ಗೆ, ಯೋಜನೆಯ ಸ್ವರೂಪದ ಬಗ್ಗೆ, ಅನುಷ್ಠಾನದ ಬಗ್ಗೆ ಒಂದಷ್ಟು ವ್ಯತ್ಯಾಸಗಳಿರೋದ್ರಿಂದ ಅದ್ರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಆ ಬಗ್ಗೆ ಮುಂದೆ ಬರೋ 26ನೇ ತಾರೀಕು ಕೂಡ ಒಂದು ಗ್ರಾಮ ಸಭೆಯನ್ನು ಮಾಡಿ ಚರ್ಚೆ ಮಾಡಿ ಅಂತೇಳಿ ಡೈರೆಕ್ಷನ್ ಇದೆ ನಮಗೆ. ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಈ ಯೋಜನೆಯಲ್ಲಿ ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹೇಳ್ದಂಗೆ ಪ್ರತಿದಿನ 370 ರೂಪಾಯಿ ಕೂಲಿ ಸಿಗ್ತಕ್ಕಂಥದ್ದು, ಅದು ಗಂಡಾಗಲಿ ಹೆಣ್ಣಾಗಲಿ ಎಲ್ರಿಗೂ ಕೂಡ ಸಮಾನ ಕೂಲಿ ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅದ ಅಡಿಯಲ್ಲಿ ಈ ಒಂದು ಯೋಜನೆ ರನ್ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ 15th ಫೈನಾನ್ಸ್ ಯೋಜನೆಗೆ ಏನು ಬರುತ್ತೆ ಆ ದುಡ್ಡಿನ ಖರ್ಚು ವೆಚ್ಚದ ವಿವರಗಳನ್ನು ಕೂಡ ತಮ್ಮ ಹತ್ರ ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಒಂದಷ್ಟು ಕಾಮಗಾರಿಗಳಿಗೆ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಾವು ಏನು ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿ ಮತ್ತು ನಮ್ಮಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಡೆಯೋ ಆಡಾಕಲ್ಲಿ ಮಂಡಿಸಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿಗೆ ಯಾವುದೋ ಆಕ್ಷೇಪಣೆಗಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ. ಇಷ್ಟು ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಸಂಬಂಧಪಟ್ಟಂಗೆ ಇಲಾಖಾವಾರು ಅಧಿಕಾರಿಗಳು ಆ್ಯಕ್ಚುಲಿ ಇಲಾಖಾ ಅಧಿಕಾರಿಗಳು ಪ್ರಸ್ತುತ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳ ಕುರಿತು ನಾನು ಇಲ್ಲಿ ತಮಗೆ 1-2 ಮಾತಲ್ಲಿ ತಿಳಿಸ್ತಿದ್ದೀನಿ. ನೋಡಲ್ ಆಫೀಸರ್ ಮಾತಾಡ್ತೀರಾ ಸರ್? ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ನೋಡಲ್ ಅಧಿಕಾರಿಗಳು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಚಿನ್ನೇನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ನಡೀತಾ ಇರ್ತಕ್ಕಂಥ ಇವತ್ತಿನ ಸಾಮಾಜಿಕ ಪರಿಶೋಧನೆ ಸಭೆಯ ಅಧ್ಯಕ್ಷತೆಯನ್ನು ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಗೆ PDO ಅವರೇ ಮತ್ತು ಈ ಪರಿಶೋಧನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ತಂಡದ ಎಲ್ಲ ಮುಖ್ಯಸ್ಥರೇ, ಗ್ರಾಮಸ್ಥರೇ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ. ನಾನು 2020ರಲ್ಲಿ ಈ ಚುನಾವಣೆಯನ್ನು ಮಾಡಿದ್ವಿ. ಗ್ರಾಮ ಪಂಚಾಯತಿ ಚುನಾವಣೆಗೆ ARO ಆಗಿ ಆಗಮಿಸಿದ್ದೆ. ಸೊ ಅವತ್ತು ಆಗಿ ಇಲ್ಲಿಗೆ 5 ವರ್ಷಗಳು ಪೂರ್ಣ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲೇ ಇದ್ದಾರೆ. 5 ವರ್ಷಗಳು ಮುಗಿತಾ ಬಂದಿದೆ. ಸೊ ನನಗೆ ಈಗಾಗಲೇ ವರದಿ ಓದಿದ್ದನ್ನು ಗಮನಿಸಿದರೆ ನೀವ್ಯಾರೂ ಅದಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪಣೆ ಸಲ್ಲಿಸ್ತಿಲ್ಲ. ಭಾಳಷ್ಟು ತರೂರು ಗ್ರಾಮ ಪಂಚಾಯತಿಗೆ ಹೋಗಿದ್ವಿ, CB ಅಗ್ರಹಾರ, ದೊಡ್ಡ CB ಗ್ರಾಮ ಪಂಚಾಯತಿಗೆ ಹೋಗಿದ್ವಿ. ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ದೊಡ್ಡ ವಾಗ್ಯುದ್ಧ ಮತ್ತು ಗಲಾಟೆಗಳು ನಡೆದಿರುವಂಥ ಸನ್ನಿವೇಶಗಳನ್ನು ನಾವು ಗಮನಿಸಿದ್ವಿ. ಸೊ ಇಲ್ಲಿ ನಿಜವಾಗ್ಲೂ ಈ ಗ್ರಾಮ ಪಂಚಾಯತಿಯ PDO ಅವರು, ಅಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಸಾರ್ವಜನಿಕರು ನಿಜವಾಗ್ಲೂ ಈ ಗ್ರಾಮೀಣ ಏನು ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದರ ಸದುಪಯೋಗವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಒಂದು ನಿಜವಾಗ್ಲೂ
ಇತ್ತೀಚಿನ ದಿನಗಳಲ್ಲಿ ನನ್ನ ಒಂದು ವಿಶೇಷವಾದ ಮನವಿ ಏನಂತಂದರೆ ಸಾಮೂಹಿಕವಾಗಿ ಅನುಕೂಲ ಆಗುವಂಥ ಕಾಮಗಾರಿಗಳನ್ನು ಹೆಚ್ಚು ಮಾಡಿ ಅಂತೇಳಿ ನನ್ನ ಮನವಿ. ಎಲ್ರಿಗೂ ಉಪಯೋಗ ಆಗುತ್ತೆ. ಎಲ್ಲ ರೀತಿಯ ರಸ್ತೆಗಳು, ಚರಂಡಿಗಳು ಮತ್ತು ಶಾಲಾ ಕೊಠಡಿಗಳು, ಕಾಂಪೌಂಡ್ ರಿಪೇರಿ, ಕೊಠಡಿ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇಲ್ಲ, ದುರಸ್ತಿಗೆ ಅವಕಾಶ ಇದೆ. ಕಾಂಪೌಂಡು ನಿರ್ಮಾಣ, ಶೌಚಾಲಯ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಿಸಿದಂಥ ದೊಡ್ಡ ಸಮಸ್ಯೆಗಳು, ಸವಾಲುಗಳು ನಮ್ಮ ಮುಂದೆ ಇದೆ. ನಾನು ಬ್ರಹ್ಮಚಂದ್ರ ಶಾಲೆಗೆ ಬೆಳಿಗ್ಗೆ ಹೋಗಿದ್ದೆ ಸರ್. ಅಲ್ಲಿ ಶೌಚಾಲಯ ಇದೆ, ಅದ್ರ ನಿರ್ವಹಣೆ ಸರಿಯಾಗಿ ಆಗ್ತಾಯಿಲ್ಲ. ಸೊ ಗಿಡ ಮರಗಳೆಲ್ಲ ಬೆಳೆದು ಹಳೆ ಶೌಚಾಲಯ ಹಾಳಾಗಿದೆ. ದಯಮಾಡಿ ಆ ಕಡೆ ಸ್ವಲ್ಪ ಗಮನಿಸಿ. ನಮ್ಮ ಇಲಾಖೆಯಿಂದ ಸಾಕಷ್ಟು ಅನುದಾನವನ್ನು ಕೊಡ್ತೀವಿ, ಶಿಕ್ಷಣ ಇಲಾಖೆಯಿಂದ. ಅದು ಜಸ್ಟ್ ವಾಶ್ರೂಮ್ ನಿರ್ವಹಣೆ ಮಾಡಲಿಕ್ಕೆ ಅಷ್ಟೇ, ತೊಳಸ್ಲಿಕ್ಕೆ ವಾರಕ್ಕೊಂದು ಬಾರಿ ತೊಳಸ್ಲಿಕ್ಕೆ. ಇವತ್ತು ಶೌಚಾಲಯವನ್ನು ಮಕ್ಕಳಿಗೆ ತೊಳಸೋವಾಗಿಲ್ಲ, ತೊಳಿಲಿಕ್ಕೆ ಸಹ ಸಾರ್ವಜನಿಕರಿಗೆ ಸಿಗೋದಿಲ್ಲ. ಸೊ ಅಂಥ ಪರಿಸ್ಥಿತಿ ಇದೆ. ಜೊತೆಗೆ ಕಡಿಮೆ ಹಣ ಸಾಕಾಗೋದಿಲ್ಲ, ನಿರ್ವಹಣೆ ಮಾಡಲಿಕ್ಕೆ ನಾವು ಕೊಡುವಂಥ ಹಣ 10,000 20,000 ಕೊಡ್ತೀವಿ ಒಂದು ವರ್ಷಕ್ಕೆ. ಸೊ ಒಂದು ಶಾಲೆಗೆ. ಸೊ ಅದು ಪ್ರತಿ ತಿಂಗಳಿಗೆ 1,000 ಕೊಟ್ಟರು ಅಥವಾ 2,000 ರೂಪಾಯಿ ಕೊಟ್ಟರು ಸಹ ನಿರ್ವಹಣೆ ಕ್ಲೀನ್ ಮಾಡಿಸ್ಲಿಕ್ಕೆ ಸಾಕಾಗಲ್ಲ, ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳನ್ನೆಲ್ಲ ಬಳಸಿ. ಹಾಗಾಗಿ ತಾವು ರಿಪೇರಿಗಳಿದ್ದರೆ ದಯಮಾಡಿ ಶಾಲೆಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನು ಶೌಚಾಲಯಗಳಿಗೆ ಕೊಡಿ. ಏಕೆಂದರೆ ಬಡ ಮಕ್ಕಳು ಅಲ್ಲಿ ಕಲಿತಾ ಇರ್ತಾರೆ. ಸೊ ಹೆಚ್ಚು ಮಕ್ಕಳು, ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಸಹ ಒಳ್ಳೆ ವಾತಾವರಣದಲ್ಲಿ ಕಲೀಲಿ ಅಂತೇಳಿ ಕೇಳ್ಕೊಳ್ತಾ, ನಿಜವಾಗ್ಲೂ ಈ ಸಭೆ ಯಶಸ್ವಿಯಾಗಿದೆ. ಸೊ ಹೆಚ್ಚು ಅಹವಾಲುಗಳು ಸಲ್ಲಿಕೆ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಏನು ತಂಡ ಗಮನಿಸಿದೆ ಅದನ್ನು ಸರಿಪಡಿಸ್ಕೊಂಡು ಅಡಕ್ ಸಮಿತಿಗೆ ಅದನ್ನು ಕಳಿಸ್ತಾರೆ ಅಂತ ಅನಿಸುತ್ತೆ. ಅಲ್ಲಿ ಎಲ್ಲವೂ ಇತ್ಯರ್ಥ ಆಗುತ್ತೆ. ಈ ಸಭೆಗೆ ಅಧ್ಯಕ್ಷತೆ ವಹಿಸಲಿಕ್ಕೆ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆಯಿತು. ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ನೋಡಲ್ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೂ ನನ್ನ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ಹಾಗೂ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರು, ಗ್ರಾಮಸ್ಥರು ಹಾಗೂ ವಿಶೇಷವಾಗಿ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರಿಗೆ ಮತ್ತು ಎಲ್ಲ ತಾಂತ್ರಿಕ ವರ್ಗದ ಸಿಬ್ಬಂದಿಯವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಹೀಗೆ ಮುಂದುವರಿತದೆ. ಆ ಒಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏನು ವಿಶೇಷ ಚೇತನರಿದ್ದಾರೆ ಅವರಿಗೆ ಸಂಬಂಧಪಟ್ಟಂಗೆ ಒಂದು ಸಮನ್ವಯ ಸಭೆಯನ್ನು ಕೂಡ ನಾವು ಇದನ್ನು